ಸಭೆ ಸದಸ್ಯರಾಗಿದ್ದವರು ಅವರೊಂದು ವಿನಂತಿ ಮಾಡಿಕೊಂಡ್ರು, ಉಪೇಂದ್ರ ಅವರು ಬರ್ತಾ ಇದ್ದಾರೆ, ಅದಕ್ಕೊಂದು ಫಿಲ್ಮರ ಪ್ರೆಸ್ ಮೀಟ್ ಮಧ್ಯಾಹ್ನ ನಂತರ ಇಟ್ಕೊಳ್ಬೋದು ಅಂತ. ಉಪೇಂದ್ರ ನಮ್ಮವರು, ಅದೊಂದು ಹೆಮ್ಮೆ, ನಮ್ಮ ಕರಾವಳಿಯವರು ಅಂತ ಹೇಳುವಂಥ ಒಂದು ಖುಷಿ. ಮತ್ತು ಕನ್ನಡ ಚಲನಚಿತ್ರರಂಗದಲ್ಲಿ ಇವತ್ತು ಇಡೀ ದೇಶ ಕನ್ನಡ ಸಿನಿಮಾವನ್ನು ನೋಡುವಂತೆ ಮಾಡಿದಂಥ ಒಂದು ಕೀರ್ತಿ ಕೂಡ ಉಪೇಂದ್ರ ಅವರಿಗಿದೆ. ನಾನು ಉಪೇಂದ್ರ ಬಗ್ಗೆ ಹೇಳಬೇಕಾಗಿಲ್ಲ, ಅದು ಎಲ್ಲರಿಗೂ ಗೊತ್ತಿರೋದು. ಅವರ ಹೊಸ ಸಿನಿಮಾ ಒಂದು UI ಅಲ್ಲ ಸರ್, ಅವರ ಸಿನಿಮಾದ ಹೆಸರುಗಳನ್ನು ಹೇಳೋದು ಸ್ವಲ್ಪ ಕಷ್ಟ. ಆ ಸಿನಿಮಾ ಡಿಸೆಂಬರ್ 26 ಇಡೀ ಭಾರತದಲ್ಲಿ 5 ಭಾಷೆಗಳಲ್ಲಿ ಬಿಡುಗಡೆ ಆಗಲಿಕ್ಕಿದೆ. ಆ ಕಾರಣಕ್ಕೋಸ್ಕರ ಅವರು ಈ ಒಂದು ಸುದ್ದಿಗೋಷ್ಠಿಯಲ್ಲಿ ನಡೆಸಿಕೊಳ್ಳಲಿಕ್ಕಿದ್ದಾರೆ. ನಮ್ಮವರಾದ ರಾಜೇಶ್ ಭಟ್ ಅವರಿದ್ದಾರೆ. ಎಲ್ಲ ಹಿರಿಯರನ್ನು ಸ್ವಾಗತಕೊಂಡು ನಾನು ಉಪೇಂದ್ರನ್ನು ನಮ್ಮ ಪ್ರೆಸ್ ಕ್ಲಬ್ಬಿನ ಪರವಾಗಿ, ನಮ್ಮೆಲ್ಲರ ಪರವಾಗಿ ಬಹಳ ಗೌರವದಿಂದ ಪ್ರೀತಿಯಿಂದ ಸ್ವಾಗತ ಮಾಡಿಕೊಂಡು ನಾನು ಸುದ್ದಿಗೋಷ್ಠಿ ನಡೆಸಬೇಕು ಮಾಡ್ತೀನಿ. ಸಾಹೇಬ್ರಿಗೂ ನಮಸ್ಕಾರ. ಮಂಗಳವಾರ ಮಂಗಳೂರಿನಲ್ಲಿ ಮಂಗಳ ದಿನ ಫಸ್ಟು ಪ್ರೆಸ್ ಮೀಟು ಲಹರಿ ಸಂಸ್ಥೆಯಿಂದ 48 ವರ್ಷಗಳ ಈ ಇತಿಹಾಸದಲ್ಲಿ ಮಂಗಳೂರಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಇರೋದು ಭಾಳ ಸಂತೋಷ ಆಗಿದೆ ನನಗೆ. ಸಾಕಷ್ಟು ಪತ್ರಿಕಾ ಮಿತ್ರರು ನನಗೆ ಮಂಗಳೂರು ಸ್ನೇಹಿತರು, ಉದಯವಾಣಿ, ಹೊಸದಿಗಂತ ಆಗಿನ ಕಾಲದಿಂದನೇ ಪರಿಚಯ. ಮಂಗಳೂರಿನಲ್ಲಿ ಬಂದು ಪ್ರೆಸ್ ಮೀಟ್ ಮಾಡ್ತೀನಿ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್, ಉಪೇಂದ್ರ ಸರ್. ನೀವು ಸಿನಿಮಾ ಮಾಡಿದ್ದಕ್ಕೆ ಇಲ್ಲಿ ಬಂದು ನಾವು ಇವತ್ತು KP ಶ್ರೀಕಾಂತ್ ಅವರು ಮತ್ತು ನವೀನ್ ಅವರು, ಉಪೇಂದ್ರಜಿ ಎಲ್ಲರೂ ಸರ್ ಇವತ್ತು ಕಟೀಲು ಅಮ್ಮವ್ರ ದರ್ಶನ ಮಾಡಿಕೊಂಡು ಅಲ್ಲಿಂದ ಮತ್ತೆ ಕೊರಗಜ್ಜ, ವನದುರ್ಗ 3 ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡ್ಕೊಂಡ್ಬಂದು ಭಾಳ ಪಾಸಿಟಿವ್ ವೈಬ್ರೇಷನು. ಮಂಗಳೂರು ಬಂದಕ್ಕೆ ನಮ್ಗೆ ಪಾಸಿಟಿವ್ ವೈಬ್ರೇಷನ್ ಏರ್ಪೋರ್ಟಲ್ಲೇ ಸಿಕ್ತು. ಸೊ ಇನ್ನು ಅಲ್ಲಿ ದರ್ಶನ ಮಾಡ್ಕೊಂಡು ಬಂದಮೇಲೆ ಅಲ್ಟಿಮೇಟ್ ಪಾಸಿಟಿವ್ ವೈಬ್ರೇಷನ್ ಸಿಕ್ಕಿದೆ. ನಿನ್ನೆ ಪ್ರೆಸ್ ಮೀಟ್ ಮಾಡಿದ್ರು ಬೆಂಗಳೂರಿನಲ್ಲಿ. UI ಸಿನಿಮಾ ಈ ತಿಂಗಳು 20ಕ್ಕೆ ಬಿಡುಗಡೆ ಮಾಡ್ತಾಯಿದ್ದೀವಿ ಸರ್. 5 ಭಾಷೆಗಳಲ್ಲಿ ಥ್ರೂಔಟ್ ವರ್ಲ್ಡ್ ರಿಲೀಸ್ ಮಾಡ್ತಾಯಿದ್ದೀವಿ. ಭಾಳ ಕಷ್ಟಪಟ್ಟು ಎಲ್ಲರೂ ಸಿನಿಮಾ ಮಾಡಿದ್ದಾರೆ. ಎಕ್ಸ್ಟ್ರಾರ್ಡನರಿ ಕಷ್ಟಪಟ್ಟು ಉಪೇಂದ್ರ ಸರ್ ಈ ಸಿನಿಮಾ ಮಾಡಿದ್ದಾರೆ. ರಾತ್ರಿಯಾಗಲೂ ಕಷ್ಟಪಟ್ಟಿದ್ದಾರೆ. ಇವತ್ತಿಗೂ ಅಷ್ಟೇ. ಈ ಪ್ರೆಸ್ ಮೀಟ್ ಆದಕ್ಕೆ ಇಮಿಡಿಯೇಟ್ ಚೆನ್ನೈಗೆ ಹೋಗಬೇಕು. ಫೈನಲ್ ವರ್ಕ್ಸ್ ಏನಿದ್ದು ಅದನ್ನೆಲ್ಲ ಮುಗಿಸ್ಲಿಕ್ಕೆ ರೆಡಿಯಾಗಿದೆ. ನಾಳೆ ಬೆಳಿಗ್ಗೆ ಹೋಗ್ತಾ ಇದ್ದಾರೆ. ಸೊ ಇದರಲ್ಲಿ ಆ ಒತ್ತಡದಲ್ಲೂ ಕೂಡ ಇಲ್ಲ, ಮಂಗಳೂರಿನಲ್ಲಿ ಮಾಡಲೇಬೇಕು, ಯಾಕಂದರೆ ನಾವು ಕರಾವಳಿ ತೀರದಿಂದ ಬಂದವರು ಅಂತ ಹೇಳಿದ್ರು. ಅದಕ್ಕೆ ಇಲ್ಲಿ ಬಂದಿದ್ದೀವಿ ನಾವು. ಭಾಳ ಅದ್ದೂರಿಯಾಗಿ ಮೂಡಿ ಬಂದಿದೆ ಸಿನಿಮಾ. ಹಾಡುಗಳು ತಮ್ಮೆಲ್ಲ ಸಹಕಾರದಿಂದ ಹಾಡುಗಳು ಹಿಟ್ಟಾಗಿದೆ. ನಿನ್ನೆ ಏನು ಟೀಸರ್ ರಿಲೀಸ್ ಮಾಡಿದ್ರು ಅದು ಕೂಡ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಸೊ ಈ ಸಿನಿಮಾ ಕೂಡ ತಮ್ಮೆಲ್ಲ ಸಹಕಾರ ಬೇಕು. ತಾವು ಲಹರಿ ಫಿಲಮ್ಸನ್ನು, ಲಹರಿ ಸಂಸ್ಥೆಯನ್ನು ಎತ್ತಿ ಹಿಡಿದಿದ್ದೀರಿ ಇಷ್ಟು ವರ್ಷ. ಈ ಸಿನಿಮಾನು ಕೂಡ ಎತ್ತಿ ಹಿಡಿತೀರಾ ಅಂತ ನನ್ನ ನಂಬಿಕೆ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ದಯಮಾಡಿ ನಿಮ್ಮ ಸಹಕಾರ ಬೇಕು. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗ ಅವ್ರನ್ನ ಕೇಳಬೇಕು, ಎಲ್ಲ ಟೀಸರ್ ನೋಡಿದ್ದೀರಾ ಅಂತ. ಓಕೆ, ಇನ್ನು ನೀವೇ ಮಾತಾಡ್ತೀರ, ನಾನೇನು ಮಾತಾಡೋಗಿರಲ್ಲ. ನೀವು ನೋಡಿದ್ದೀರಾ, ನೀವೇ ಕೇಳಬೇಕು. ಇವಾಗ ಕೇಳಕ್ಕೇನಿಲ್ಲ ಅಂತೀರಾ? 2040 ಕತೆ ಹೇಳಲಿಕ್ಕೆ ಹೊರಟಿದ್ದೀರಿ ಅಂತ ಕಾಣ್ತಾ ಇದೆ. ಇಲ್ಲ, ಕತೆ 2040 ಅಲ್ಲ, 2040 ಬರುತ್ತಷ್ಟೇ ಕಥೆಯಲ್ಲಿ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ಸರ್. 14 ಲಕ್ಷ ವ್ಯೂಸ್ ಆಗಿದೆ ನಿನ್ನದು. ಸೊ ವಾರ್ನರ್ ಬಿಟ್ಟಿದ್ದೀರಾ. ವಾರ್ನರಲ್ಲಿ UI ಅನ್ನೋದನ್ನ ನನಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ ಸರ್. UI ಅಂದರೆ ಏನು ಅಂತ, ಯೂನಿವರ್ಸಲ್ ಇಂಡಿಯಾನಾ ಅಥವಾ ಅನ್ಟೋಲ್ಡ್ ಇಂಡಿಯಾನಾ, ಯುನೈಟೆಡ್ ಇಂಡಿಯನ್ಸಾ, ಅಂಡರ್ ಎಸ್ಟಿಮೇಟೆಡ್ ಇಂಡಿಯನ್ಸಾ? ನನಗೆ ಕಳೆದ 2 ವರ್ಷದಿಂದ ಅದು ಯಾವಾಗ ನೀವು UI ಅಂತ ಬಿಟ್ರಲ್ಲ ಟ್ರೈಲರ್, ಅಲ್ಲಿಂದ ಅದು ಕಾಡ್ತಾ ಇದೆ. ನೋಡಿದ್ರ, ಇವಾಗ ಅವ್ರು ಹೇಳಿದ್ರು ಅವ್ರ ಟೈಟ್ಲ್ ಹೇಳೋದು ಸ್ವಲ್ಪ ಕಷ್ಟ ಅಂತ. ಆ ಟೈಟ್ಲ್ ಎಷ್ಟು ಇಷ್ಟ ಆಗಿದೆ ನಿಮಗೆ ಅಂದರೆ, ಎಷ್ಟು ಅದರೊಳಗೆ ಟೈಟ್ಲ್ ಹುಡುಕಿದ್ದೀರಾ ನೋಡಿ. ಅದಕ್ಕೆ ನಾನು ಈ ಥರ ಟೈಟ್ಲ್ ಹೇಳೋದು. ಯೂಶಲಿ ಏನಂದರೆ, ಒಂದು ಇದನ್ನು ನೋಡಿದ್ದೆ ನಾನು. ನಮ್ಮ ಎಜುಕೇಷನ್ ಸಿಸ್ಟಮ್ ಹೆಂಗೆ ಅಂದರೆ, ನಾವೆಲ್ಲ ಕಲ್ತಿರೋದು ಹೆಂಗೆ ಅಂದರೆ, ಫಾರ್ ಅಂದ್ಬಿಟ್ಟು ನಮ್ಮ ತಲೆಯಲ್ಲಿ ಏನು ಬರುತ್ತೆ, ಆ್ಯಪಲ್. ಸೊ ಫಾರ್ಗೆ ಒಂದಷ್ಟು ವರ್ಡ್ಸ್ ಹೇಳಿ ಅಂತ ನಮ್ಗೆ ಏನಾರ ಕಲಿಸ್ಬಿಟ್ಟಿದ್ರೆ ನಾವು 10 ಯೋಚನೆ ಮಾಡ್ತಾ ಇದ್ವಿ. ಯೋಚನೆನೇ ಮಾಡಬಾರ್ದು ಅಂದರೆ ನಮ್ಮ ಎಜುಕೇಷನ್ ಸಿಸ್ಟಮ್ ಇರೋದು. ನಾನು ಹೇಳಿದ್ದು ನೀನು ಮಾಡು ಅನ್ನೋದು ಎಜುಕೇಷನ್ನು.
ಸೊ ಅದನ್ನು ಬ್ರೇಕ್ ಮಾಡೋದಕ್ಕೆ ನಾನು ಆದಷ್ಟು ಟ್ರೈ ಮಾಡ್ತಾ ಇರ್ತೀನಿ. ಸೊ ಆ ನಿಟ್ಟಿನಲ್ಲಿ ನಾನು ಇವತ್ತು ನಿಮ್ಮ ಇದನ್ನು ಕೇಳಿ ತುಂಬ ಸಂತೋಷ ಆಯಿತು. ಅಂದರೆ ಒಂದು ಟೈಟ್ಲು 10 ಯೋಚನೆ ಮಾಡಿಸುತ್ತೆ ಅನ್ನೋದು ಭಾಳ ಭಾಳ ಮುಖ್ಯ. ನಮ್ಮಲ್ಲಿ ಬೇಕಾಗಿರೋದೇ ವಿಚಾರಗಳು. ಆ ವಿಚಾರಗಳು ಯಾವತ್ತು ಸ್ಟಾರ್ಟ್ ಆಗುತ್ತೋ ಎಲ್ಲವೂ ಸೂಪರ್ ಆಗಿರುತ್ತೆ ಅಲ್ವಾ? ತುಂಬ ಥ್ಯಾಂಕ್ಸ್ ನೀವು ಅಷ್ಟೊಂದು ಅದನ್ನು ಇದು ಮಾಡಿದ್ದಕ್ಕೆ. UAE 20 ತಾರೀಕಿಗೆ ಬರ್ತದೆ, 25ಕ್ಕೆ ಸುದೀಪ್ ಅವ್ರದ್ದು ಮ್ಯಾಕ್ಸ್ ಬರ್ತದೆ. ದೊಡ್ಡ ಬಜೆಟಿನ 2 ಪಿಕ್ಚರ್ಗಳು ಒಟ್ಟೊಟ್ಟಿಗೆ ರಿಲೀಸ್ ಆದರೆ ಸಮಸ್ಯೆ ಆಗುದಿಲ್ಲ. ಯಾಕೆ ಈ ರೀತಿ ಆಗ್ತಾ ಇದೆ ಇಂಡಸ್ಟ್ರಿಯಲ್ಲಿ? ಅಲ್ಲ, ನಿಮಗೆಲ್ಲ ಗೊತ್ತಿರೋಂಗೆ ಮುಂಚೆನೇ ಅನೌನ್ಸ್ ಮಾಡಿದ್ವಿ ನಾವು. ಅಂದರೆ UI 1-1.5 ತಿಂಗಳು ಮುಂಚೆನೇ ಅನೌನ್ಸ್ ಮಾಡಿದ್ವಿ. ಬಟ್ ಏನಂದರೆ ಹಾಲಿಡೇಸ್ ಇದ್ದಾಗ ಪ್ರತಿಯೊಬ್ಬರು ಅದನ್ನು ಯೂಸ್ ಮಾಡ್ಕೊಬೇಕು ಅನ್ಕೊತಾರೆ. ಯಾಕಂದರೆ ಹಾಲಿಡೇ ಸೀಸನ್ ಸಿಗಲ್ಲ, ವರ್ಷಕ್ಕೆ ಒಂದು 3-4 ಇರಬೇಕಷ್ಟೇ. ಅಂಥ ಟೈಮಲ್ಲಿ ಅವರು ಹಾಲಿಡೇಸ್ನ ಯೂಸ್ ಮಾಡ್ಕೊಬೇಕು ಅಂತ ಬಂದಿದ್ದಾರೆ. ಕೊನೆಯದಾಗಿ ನಾವು ನಂಬೋದು ಜನಗಳನ್ನ, ಪಿಕ್ಚರ್ ಚೆನ್ನಾಗಿದ್ರೆ 2 ಪಿಕ್ಚರ್ ನೋಡ್ತಾರೆ, ಅಷ್ಟು ಮಾತ್ರ ಹೇಳ್ಬೋಲೆ. ನಾವು ತಡೆಯೋಕ್ಕಾಗಲ್ಲ ಯಾರನ್ನು ಬರೋರನ್ನ ಅಲ್ವಾ? UI ಅಂದ್ರೆ ಏನು ಅಂತ ನೀವು ಕೊನೆಗೆ ಹೇಳಿ. ಅಲ್ಲ ನೋಡಿ, ಅಷ್ಟು ಹೇಳಿದ್ರಲ್ಲ, ಅದ್ರಲ್ಲಿ ಯಾವ್ದು ಬೇಕಾದ್ರೂ ಒಂದು ತೊಗೊಂಬಂದು ನೀವು ಅಲ್ಲ, ನೀವು ಯಾವ ಇದ್ಕೊಂಡು ಮಾಡಿದ್ದೀರಿ? ನೀವು ಪಿಕ್ಚರ್ ನೋಡಿದ್ರೆ ಕರೆಕ್ಟ್ UI ಏನು ಅಂತ ನೀವೇ ಹೇಳ್ಬಿಡ್ತೀರಾ. ಪಿಕ್ಚರ್ ನೋಡೋವರೆಗೂ ಬರೀ UI ಅಷ್ಟೇ. ಅದು ಅಲ್ಲ ಸರ್, ನಿಮ್ಮ ಎಲ್ಲ ಪೋಸ್ಟರ್ಸ್ಗಳಲ್ಲಿ ಅಷ್ಟೊಂದು ಆಕ್ರೋಶ ಯಾಕೆ? ಆಕ್ರೋಶನ ಹೌದು, ಪಕ್ಕದಲ್ಲಿ ಇಲ್ಲಿ ಕಾಣಿಸ್ತಾ ಇದೆಯಾ? ನೋಡಿ, ಸಿನಿಮಾ ಇರೋದೇ ನಮ್ಮ ಒಳಗಿರೋ ವಿಷಯನ ಹೇಳೋದಕ್ಕೆ. ನಾವು ಹೊರಗಡೆ ಹಂಗಿರಕ್ಕಾಲ. ಈಗ ಬಂದು ಹಿಂಗೆ ಕೂತ್ಕೊಂಡ್ರೆ ನಾನು ನೀವು 2 ಕ್ವಶನ್ ಕೇಳಲ್ಲ, ಓಕೆ ಬರೋಣ ಅಂತೀರಾ. ಹಿಂಗೆ ಕೂತ್ಕೊಂಡ್ರೆ ಏನು ಹೇಳಿ ಅಂದರೆ ಆ್ಯಕ್ಚುಲಿ ಇಲ್ಲಿ ಆ್ಯಕ್ಟ್ ಮಾಡ್ತಾ ಇರ್ತೀವಿ. ನಮ್ಮ ರಿಯಾಲಿಟಿ ಗೊತ್ತಾಗತ್ತೆ ಸಿನಿಮಾಲಿ. ನಿಜವಾದ ಆ್ಯಕ್ಟ್ರುಗಳು ನಾವು ಇಲ್ಲಿ. ನಮಸ್ಕಾರ, ಚೆನ್ನಾಗಿದ್ದೀರಾ? ಒಳಗಡೆ ಹೇಳ್ತಾ ಇರುತ್ತೆ, ಹೋದ್ರೆ ಹಾಕ್ಬಾರ್ದು ಆ ಥರ. ಸೊ ಇಲ್ಲಿ ಹೇಳೋಕ್ಕಾಗಲ್ಲಲ್ಲ. ಅದನ್ನು ಅಲ್ಲಿ ಸ್ಕ್ರೀನ್ ಇರೋದ್ರಿಂದ, ಒಂದು ದೇವ್ರ ಅವಕಾಶ ಕೊಟ್ಟಿರೋದ್ರಿಂದ, ನಿಂದು ಏನೇನು ಒಳಗಡೆ ಆಕ್ರೋಶ ಇದೆಯಲ್ಲ ಬರಿಯಪ್ಪ, ಎಲ್ಲವನ್ನೂ ಅಲ್ಲಿ ಹೇಳು ಅಂತ ಹೇಳಿರೋದ್ರಿಂದ ಮಾಡ್ತಾ ಇದ್ದೀವಿ ಅಷ್ಟೇ. ನೋಡಿ, ಅವ್ರು ಅಷ್ಟು ಹೇಳಿದ್ರ ಮೇಲೂ ಇಲ್ಲೂ ಹುಡುಕ್ತಾ ಇದ್ದೀರ ಅಂದರೆ ಹ್ಯಾಟ್ಸ್ ಆಫ್. ನೋಡಿ, ಆ ಲಾಳನೂ ಹಾಕಿದ್ದೀವಿ ಅದಕ್ಕೆ. ಅದು ಇವ್ರಿಗೋಸ್ಕರ, ಅದು ಲಕ್ಕಿ ಅಂತ. ಬರೀ ಹಾಕೋದೇನಕ್ಕೆ, ಅದ್ರ ಲಾಳ ಹಾಕಿದ್ರೆ ಒಂದು ಲಕ್ ಇರುತ್ತೆ ಅಂತ. ಅದು ಇವ್ರು ಭಾಳ ಅದ್ರ ಬಗ್ಗೆ ಲಾಳ ಹಾಕಿದ್ಕೊಳ್ಳೆ ತುಂಬ ಖುಷಿ ಆದರು. ಸರ್ ಬಿಡಿ ಸರ್, ಇವತ್ತು ನಾವು ಗೆದ್ಬಿಟ್ವಿ ಅಂತ ಟೈಟ್ಲ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಡಿಸ್ಕಷನ್ ಅಲ್ಲಿ ಸಿಕ್ಕಿತ್ತು. ಏನೋ ಡಿಸ್ಕಷನ್ ಹಂಗೆ ಬಂತು ನೋಡಿ. ಅದು ಇತ್ತೀಚಿನ ದಿನಗಳಲ್ಲಿ ಥಿಯೇಟರ್ಗೆ ಒಂದು ಚಿತ್ರ ನೋಡುವ ವೀಕ್ಷಕರ ಸಂಖ್ಯೆ ಕಡಿಮೆ ಆಗಿದೆ. ಇದಕ್ಕೆ ಕನ್ನಡ ಚಿತ್ರಗಳ ಗುಣಮಟ್ಟ ಕಾರಣವೇ ಅಲ್ಲ? ಪ್ರೇಕ್ಷಕರ ಯಾವ ರೀತಿಯಲ್ಲಿ ಇತ್ತೀಚಿನ ಚಿತ್ರಗಳಲ್ಲಿ ಯಾವ ರೀತಿಯನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ? ಯಾವ ರೀತಿಯ ವಿಷಯಗಳ ಬಗ್ಗೆ? ಇಲ್ಲ, ಅದಕ್ಕೆ ಕಾರಣಗಳು ಹಲವಾರಿದೆ. ಬಟ್ ಏನಂದರೆ ಒಂದಂತೂ ಸತ್ಯ, ಯಾವತ್ತೂ ಕಂಟೆಂಟ್ ಇರುವಂಥದ್ದು, ನಿಜವಾಗ್ಲೂ ಚೆನ್ನಾಗಿರೋವಂಥ ಪಿಕ್ಚರ್ ಯಾವತ್ತೂ ಪ್ರೇಕ್ಷಕ ಕೈ ಬಿಟ್ಟಿಲ್ಲ ನನ್ನ ಪ್ರಕಾರ. ಹಂಗಂತ ಓಡ್ದಿರೋ ಪಿಕ್ಚರ್ ಎಲ್ಲ ಚೆನ್ನಾಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಹಲವಾರು ಕಾರಣಗಳಿದೆ. ಕೆಲವ್ರಿಗೆ ಪಬ್ಲಿಸಿಟಿ ಮಾಡೋಕ್ಕಾಗದೇ ಇರ್ಬೋದು, ರೀಚ್ ಮಾಡೋಕ್ಕಾಗದೇ ಇರ್ಬೋದು. ಆಮೇಲೆ ನಿಮಗೆ ಹೇಗೆ ಅಂದರೆ, ನಾವೆಷ್ಟು ಡೆವಲಪ್ಮೆಂಟ್ ಆಗ್ತಾ ಹೋಗ್ತೀವೋ ಮಿರರ್ ಥರ ನಮ್ಮ ಜೀವನ. ನನ್ನ ಪ್ರಕಾರ ನೀವೆಷ್ಟು ಡೆವಲಪ್ಮೆಂಟ್ ಅಂತ ಹೋಗ್ತಿರ್ತೀವೋ ಅಷ್ಟು ಕೆಳಗೆ ಹೋಗ್ತಾ ಇರ್ತೀವಿ. ಎಲ್ಲೋ ಸೆಂಟ್ರಲ್ ಬ್ಯಾಲೆನ್ಸ್ ಮಾಡಬೇಕು ಆ್ಯಕ್ಚುಲಿ. ಈ ತುಂಬ ನೋಡಿ, ಇವಾಗ ಏನಾಗಿದೆ ಅಂದರೆ, ಏನೋ ಮೊಬೈಲಲ್ಲಿ ನಿಮಗೆಲ್ಲ ಸಿಗುತ್ತೆ, OTTಲಿ ಸಿಗುತ್ತೆ, ಯೂಟ್ಯೂಬಲ್ಲಿ ಸಿಗುತ್ತೆ. ಎಂಟರ್ಟೈನ್ಮೆಂಟ್ ಅನ್ನೋದು ಏನೋ ಈಸಿ ಆಗೋಗ್ಬಿಟ್ಟಿದೆ ಎಲ್ಲ ಕಡೆ ತುಂಬ. ಸೊ ಇದ್ರ ಮೇಲೆ ಸಿನಿಮಾ ಇರಬೇಕು ಆ್ಯಕ್ಚುಲಿ. ಅಂಥದ್ದಕ್ಕೆ ಮಾತ್ರ ಪ್ರೇಕ್ಷಕ ಏನದು ಇದೇನೋ ವಿಚಿತ್ರವಾಗಿ ನೋಡಬೇಕು ಅನ್ನೋ ಥರ ಆಗಿದೆ ಇವಾಗ. ಸೊ ಅದೇ ಸತ್ಯನೂ ಕೂಡ. ಯಾಕಂದರೆ ಬರ್ತಾ ಬರ್ತಾ ಕಾಂಪಿಟೇಟಿವ್ ಜಗತ್ತು ಆಗ್ತಾ ಇರ್ತೀವಿ. ಈಗ ನಮಗಿಂತ ಒಂದು 30 ವರ್ಷದ ಹಿಂದೆ ನನಗೆ ಯಾರೋ ಒಬ್ಬರು ಸ್ಟಾರ್ ಹೇಳಿದ್ರು, ಗೋಲ್ಡನ್ ಎರ ಅವಾಗ, ಅದಾದಮೇಲೆ ಸಿಲ್ವರ್ ಎರ ನಾವೆಲ್ಲ ನೋಡಿದ್ವಿ. ನೆಕ್ಸ್ಟ್ ಅದೇ ಥರ ಬೇರೆ ಬೇರೆ ಎರಾಗಳು ಬರ್ತಾ ಹೋಗುತ್ತೆ ಅಂತ. ಯಾಕಂದ್ರೆ ಒಂದು ಟೈಮಲ್ಲಿ ಒಂದು ಪಾರ್ಕಲ್ಲಿ ಒಂದು ಸಾಂಗ್ ಮಾಡಿದ್ರೆ ಖುಷಿ ಅನ್ಸೋದು ನಿಮಗೆ. ಸುಮ್ಮನೆ ಹಿಂಗೆ ಹಿಡ್ಕೊಂಡು ಹಿಂಗೆ ತಿರುಗಿಸ್ಬಿಟ್ಟು ಹಿಂಗೆ ಮಾಡ್ರೆ. ಆಮೇಲೆ ಎಲ್ಲರೂ ಪ್ರಭುದೇವ ಆಗೋ ಥರ ಆಯಿತು. ಡ್ಯಾನ್ಸ್ ಹಿಂಗೆಲ್ಲ ಮಾಡಿ ಫುಲ್ಲು ಡ್ಯಾನ್ಸ್ ಮಾಡ್ರು ಕೂಡ ಏನೋ ಥ್ರಿಲ್ ಇಲ್ವೇ, ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ. ಸೊ ಈ 6 ಪ್ಯಾಕ್ ಅನ್ನೋದು ಅನಿವಾರ್ಯ ಆಗೋಗ್ಬಿಟ್ಟಿದೆ ಎಲ್ಲರಿಗೂ. ಈ ಥರ ಏನೂ ಮಾಡೋಕ್ಕಲ್ಲ. ಅದು ಕಾಂಪಿಟೇಷನ್ ಬೆಳೀತಾ ಸೊ ಅದು ಆಗ್ತಾನೇ ಇರುತ್ತದು. ಅದೇ ಥರ ಮೇಕಿಂಗಲ್ಲೂ ಕೂಡ ಅಷ್ಟೇ, ಸಿನಿಮಾ ಕಂಟೆಂಟಲ್ಲೂ ಕೂಡ ಅಷ್ಟೇ. ಮೊದಲು ಕತೆ ಮಾಡೋದು ಈಸಿ ಇತ್ತು, ಸಿನಿಮಾ ಮಾಡೋದು ಕಷ್ಟ ಇತ್ತು.
ಅಲ್ವಾ? ಈಗೀಗ ಏನು ಯೋಚನೆ ಮಾಡ್ರು ಎಲ್ಲೋ ಒಂದು ಕತೆ ಬಂದಿರುತ್ತೆ ಹತ್ರ, ಇದೊಂದು ತಮಿಳಲ್ಲಿ ಬಂದಿದೆಯಪ್ಪ, ಇದೊಂದು ತೆಲುಗಲ್ಲಿ ಬಂದಿದೆ, ಇದೊಂದು ಹಿಂದಿಲಿ ಬಂದಿದೆ ಅಂತ. ಸೊ ಇವಾಗ ಅದೆಲ್ಲವನ್ನು ಬಿಟ್ಟು ಕತೆ ಮಾಡ್ಬೇಕು. ಈಗ ಸಿನಿಮಾ ಈಸಿ, ಒಂದು ಮೊಬೈಲ್ ಇಟ್ಕೊಂಡು ಸಿನಿಮಾ ಮಾಡ್ಬಿಡ್ಬೋದು ಅಲ್ವಾ? ಸೊ ಆ ಥರ ಒಂದು ಇದಾದಾಗ ಒಂದು ಇದಾಗ್ತಾನೆ ಇರುತ್ತೆ, ಅದೇನೋ ಮಾಡೋಕ್ಕಾಗಲ್ಲ. ಅದ್ರ ಜೊತೆ ಸಿನಿಮಾಗಳ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ ಇವತ್ತಿನ ಕಾಲದಲ್ಲಿ. ಹೌದು, ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ, ಹಂಗೆ ಸಿನಿಮಾಗಳ ಸಂಖ್ಯೆನೂ ಜಾಸ್ತಿ ಆಗಿದೆ. ಅದನ್ನು ಎಫೆಕ್ಟ್ ಆಗ್ತಾ ಇದೆ ಅಂತ. ಈಗ ಜನ ಬರ್ದೇ ಇರೋದಕ್ಕೆ ಥಿಯೇಟರ್ ಕಡೆ ಕಮ್ಮಿ ಖಂಡಿತ ಆಗ್ತಾ ಇದೆ. ಇವಾಗ ಫಸ್ಟು ಅಲ್ಲೊಂದು ಇಲ್ಲೊಂದು ಕಾರ್ ಇದ್ದಾಗ ಸುಯ್ ಅಂತ ಹೋಗ್ತಾ ಇದ್ವಿ, ಎಲ್ಲರ ಹತ್ರ ಕಾರ್ ಇರೋದೇ ನಿಂತಿರ್ತೀವಿ ಅಷ್ಟೇ. 1 ಕೋಟಿ ಕಾರ್ ತೊಗೊಂಡ್ರು ನಿಂತಿರ್ತೀವಿ ಅಲ್ವಾ? ನೀವು ಚಿತ್ರರಂಗಕ್ಕೆ ಬರುವಾಗ ಸ್ಟಾರ್ಟಿಂಗ್ ಇದ್ದ ಉಪೇಂದ್ರ ಈಗಿನ ಉಪೇಂದ್ರ UI ಡಿಫರೆನ್ಸ್ ಎಂತದ್ದು ನಿಮ್ಮ ನಡುವೆ? ಎಂತ ಡಿಫರೆನ್ಸ್ ಆಗಿದೆ ನೋಡಿ, ಏನಾರ ಅನಿಸ್ತಾ ಇದೆ ಡಿಫರೆನ್ಸ್? ನೆಗೆಟಿವ್ ಥಿಂಕಿಂಗ್, ಪಾಸಿಟಿವ್ ಥಿಂಕಿಂಗ್, ವ್ಯಕ್ತಿತ್ವ, ಸಂಭಾಷಣೆಗಳಲ್ಲಿ ಏನಾದರೂ ಆಕ್ಟಿಂಗ್ ಅಲ್ಲಿ ಚೇಂಜಸ್ ಏನು? ಅದು ನೀವು ನನ್ನ ಸಿನಿಮಾ ನೋಡಿ ಹೇಳ್ಬೇಕು, ಚೇಂಜಸ್ ಏನಾಗುತ್ತೆ. ನೋಡಿದ್ದೀನಿ. ಇಲ್ಲ ಇಲ್ಲ, ಖಂಡಿತ. ಅದು ಏನಂದ್ರೆ ಅದು ಒಬ್ಬೊಬ್ರು ಒಂಥರ. ಈಗ ಅದು ಹೆಂಗೆ ಅಂದ್ರೆ ಅದೊಂದು ಹೇಳ್ತಾರಲ್ಲ, ಏನೋ 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 ಹುಳಿ ಅದೇನು, ಹುಣಸೆ ಹಣ್ಣು ಮುಪ್ಪಾದ್ರೂ ಹುಳಿ ಮುಪ್ಪಾಗಲ್ಲ ಅಂತ. ಆ ಥರ ಕೆಲವರು ಒಬ್ಬನು ಹುಟ್ಟಿಸ್ಬಿಟ್ಟಿರ್ತಾನೆ ಆ ಥರ. ನಾನು ಹಿಂಗೆ ಹುಟ್ಟಿಸ್ಬಿಟ್ಟಿದ್ದಾನೆ ದೇವರು. ನಾನು ಎಷ್ಟು ಬದಲಾಗಬೇಕು ಅಂದ್ರೆ ನಾನು ಆಗಲ್ಲ, ಹಿಂಗೆ ಇರ್ತೀನಿ ನಾನು. ಸ್ಟ್ರೈಟ್ಲಿ ಏನೋ ವಿಚಿತ್ರವಾಗಿ ಇಡ್ತೀನಿ, ಸಿಂಪಲ್ಲಾಗಿ ಇಟ್ಟರೆ ಕ್ಲೀನಾಗಿ ಎಲ್ಲರಿಗೂ ಕ್ಯಾಚ್ ಆಗುತ್ತೆ. ಬಟ್ ಅದೇನೋ ಒಳಗಡೆ ಏನೋ ಏನೋ ಬೇರೆ ಬೇರೆ ಅನಿಸ್ತಾ ಇರೋದು. ಅದು ಏನೋ ನಾನು ಹಿಂಗೆ ಹುಟ್ಟಿದ್ದೀನೇನೋ ಆ ಥರ. ನನ್ನನ್ನು ಕ್ವಶನ್ ಕೇಳ್ಕೊಂಡಿನಿ, ಯಾಕೆ ನೀನು ಹಿಂಗೆ ಅಂತ. ಆನ್ಸರೇ ಸಿಕ್ಕಿಲ್ಲ. ಕೊನೆಗೆ ಅನ್ಸುತ್ತೆ ನೀನು ಹುಟ್ಟಿರೋದೇ ಹಿಂಗಯ್ಯ, ನೀನು ಇದನ್ನೇ ಮಾಡ್ಕೊಂಡು ಹೋಗು ಅಂತ. ಆ ಥರದ್ದು. ಸರ್, ಈ ಚಿತ್ರಕ್ಕೆ ಸ್ವಲ್ಪ ಲಾಂಗ್ ಟರ್ಮ್ ತಗೊಂಡ್ರೆ? ಹಾಂ, ಸ್ವಲ್ಪ ಏನಂದರೆ ಈಗ ಸ್ವಲ್ಪ ಟೆಕ್ನಾಲಜಿನೂ ಹಂಗೆ ಆಗ್ಬಿಟ್ಟಿದೆ ಇವಾಗ. ಯಾಕಂದರೆ ಸ್ವಲ್ಪ ಗ್ರಾಫಿಕ್ಸ್ ಎಲ್ಲ ಜಾಸ್ತಿ ಇತ್ತು. ಸೊ ಆಮೇಲೆ ಇಲ್ಲೊಬ್ರು ಇದ್ದಾರೆ ನಮ್ಮ ನವೀನ್ ಸಾಹೇಬರು, ಅವರು ಅಮೇರಿಕಲ್ಲಿ ಓದ್ಕೊಂಬಂದಿರೋದು, ಎಲ್ಲ CG ಕೋರ್ಸ್ ಎಲ್ಲ ಮಾಡಿದ್ದಾರೆ. ಅವರು ಸ್ಯಾಟಿಸ್ಫೈ ಮಾಡೋದೇ ಕಷ್ಟ. ಅವರು ನನ್ನ ಟೇಬಲ್ಗೆ ಮುಂಚೆ ಅಲ್ಲಿಂದ ಓಕೆ ಆಗಿ ಬರಬೇಕು. ಸೊ ಅಲ್ಲೇ ಒಂದು 6 ತಿಂಗಳು 1 ವರ್ಷ ಆಗುತ್ತೆ. ಇಲ್ಲ ಸರ್, ಅದೇನೋ ಚೆನ್ನಾಗಿಲ್ಲ ಸರ್, ಇನ್ನೊಂದು ನೋಡಿ ತೋರಿಸ್ತೀನಿ ಸರ್ ಅಂತ ಇರ್ತಾರೆ. ಸೊ ಪ್ರೊಡ್ಯೂಸರೇ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ಬೇಕಾದ್ರೆ ಆಗಲಿ ಅಂತ ನಾನು ನೋಡೋಣ. ಇಟ್ಸ್ ಆಲ್ ಫಾರ್ ಮೂವಿ ಅಷ್ಟೇ. ಇವಾಗ UFO ಸ್ಕ್ರಾಬಲ್ ಕ್ಯೂಬ್ಗೆ ಅಪ್ಲೋಡ್ ಆಗೋ ಮೊದಲು ಆಗುವ ಈ ಟೈಮಲ್ಲಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಸರ್? ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಇಲ್ಲಿ ಹೆಂಗೆ ಬಂದು ಮುಂದೆ ಕೂತ್ಕೊಳ್ಳಿ. ಕಂಪ್ಲೀಟ್ ಔಟ್ಪುಟ್ ನೋಡಿ. ಇಲ್ಲ ಇಲ್ಲ, ಸ್ಯಾಟಿಸ್ಫ್ಯಾಕ್ಷನ್ನು ಯಾವಾಗಲೂ ಕೂಡ ಅದು ಎಂಡ್ಲೆಸ್. ಅದು ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ನಿಮ್ಗೆ ಇನ್ನೂ ಏನೋ ಒಂದು ಸಿಂಪಲಾಗಿ ಹೇಳ್ಬೇಕಂದ್ರೆ, ಯಾರೋ ಒಬ್ಬ ಆರ್ಟಿಸ್ಟು ಒಂದು ಪೇಂಟಿಂಗ್ ಮಾಡಿ ಇಟ್ಟಿದ್ದಂತೆ, ಯಾರೋ ಒಬ್ಬ ಕಸ್ಟಮರ್ ಬಂದಂತೆ, ಎಲ್ಲ ನೋಡಿದಂತೆ, ಸರ್ ಇದು ಈ ಪೇಂಟಿಂಗ್ ಮುಗಿದೋಗಿದೆಯಾ, ತೊಗೊಂಡೋಗ್ಬೋದಾ, ಬೈ ಮಾಡ್ಬೋದಾ ನಾನು? ಅವ್ನು ಕಲಾವಿದ ಹೇಳಿದಂತೆ, ಅದು ಮುಗಿಯಲ್ಲ, ನಿಮ್ಗೆ ಇಷ್ಟ ಆದರೆ ತೊಗೊಂಡೋಗಿ ಅಂತ. ಅದ್ರ ಅರ್ಥ ಆಯ್ತಾ? ಅವ್ನು ಟೈಮ್ ಇದ್ದಾಗೆಲ್ಲ ನೋಡಿ ಇಲ್ಲೊಂದು ಏನೋ ಸಣ್ಣದೊಂದು ಹಿಂಗೆ ಹಾಕಿದ್ರೆ ಚೆನ್ನಾಗಿರುತ್ತಲ್ಲ ಅಂದರೆ ಯೋಚನೆ ಪಡ್ತಾ ಇರ್ತಾರೆ. ಅದು ಯಾವತ್ತೂ ಮುಗಿಯಲ್ಲ. ಅದು 36 ವರ್ಷದ ಹಿಂದೆ ನೀವು ಕಮಲ್ ತೋಮನ್ ಕಾಮನ್ ಅಂತ ಬರ್ತಿದ್ರಿ. ಸುಮಾರು 15 ವರ್ಷದ ಹಿಂದೆ ಕಮಲ್ ತೋಮನ್ ಡೈರೆಕ್ಟರ್ ಅಂತ ಬರ್ತೀವಿ. ಆ ಕಾಮಣ್ಣ ಡೈರೆಕ್ಟರ್ ಆಗ್ಬಿಟ್ಟಿದ್ದಾರೆ ಅಂತ ಈಗ ಕಮಲ್ ತೋಮನ್ ಪೀಪಲ್ ನೋಡಿ ಏನೇನೆಲ್ಲ ಯೋಚನೆ ಮಾಡ್ತೀರ. ಸೊ ನನಗೆ ಭಾಳ ಖುಷಿ ಅಂದರೆ ಪ್ರೆಸ್ ಕಾನ್ಫರೆನ್ಸ್ ನನಗೆ ಅರ್ಧ ತಲೆ ಬಿಸಿನೇ ಇರಲ್ಲ, ಆರಾಮಾಗಿ ಬಂದ್ಕೋದು. ಯಾಕಂದ್ರೆ ಎಲ್ಲ ನೀವೇ ಹೇಳ್ತಾ ಇರ್ತೀರ, ನಿಮಗೆ ಗೊತ್ತಿರುತ್ತೆಲ್ಲ. ಅಲ್ಲ, ಈ ಸಿನಿಮಾ ಜನಗಳ ಬಗ್ಗೆನಾ ಅಂತ, ಜನಗಳ ಮೆಂಟಾಲಿಟಿ ಬಗ್ಗೆನಾ? ಯಾಕಂದ್ರೆ ಇದರಲ್ಲಿ ವಾರ್ನರ್ ಅಲ್ಲಿ ಟ್ರೈಲರ್ ಅಂತ ಕರೆಯೋಣ, ವಾರ್ನರ್ ಅಲ್ಲಿ ತುಂಬಾ ವಿಷಯಗಳ ಬಗ್ಗೆ, ಟೆಕ್ನಾಲಜಿ ಬಗ್ಗೆ ಮಾತಾಡಿದ್ದೀರಾ, ಬಡತನದ ಬಗ್ಗೆ ಮಾತಾಡಿದ್ದೀರಾ, ಪ್ರತಿಯೊಂದರಲ್ಲಿ ಪಿಕ್ಚರೈಸ್ ಮಾಡಿದ್ದೀರಾ. ಸೊ ಇದು ಟೋಟಲಿ ಜನಗಳ ಬಗ್ಗೆ ಸಿನಿಮಾನ, ನಮ್ಮ ಪ್ರೆಸೆಂಟ್ ಸಿಚುವೇಶನ್ ಬಗ್ಗೆ ಸಿನಿಮಾನ? ನೀವು ಅದು ನೋಡ್ಬಿಟ್ಟು ಹಿಂಗೆ ಕೇಳಲೇಬಾರ್ದು, ನಿಮಗೆ ಗೊತ್ತಾಗಿರುತ್ತೆ. ನಿಮ್ಮ ಮನಸ್ಸೊಳಗೆ ಏನಿದೆ ಅಂತ ನಮ್ಗೆ ಗೊತ್ತಿಲ್ಲ. ನಿಮ್ಮ ಮನಸ್ಸೊಳಗೆ ಏನಿದೆಯೋ ಅದೇ ನನ್ನ ಮನಸ್ಸೊಳಗೆ ಇರೋದು. ಅದೇ ಸರ್, ಈಗ ಸಿನಿಮಾ ಬಗ್ಗೆ ಏನು ಹೇಳಬಾರ್ದು ಅಂತ ಹೇಳಿ ಸೇವ್ ಮಾಡಿ ಬಂದಿದ್ದೀವಿ. ಎಲ್ಲವನ್ನೂ ಮಾತಾಡ್ತಿದ್ದೀರಲ್ಲ, ಏನು ಕೇಳಿದ್ರೆ ನಾನು ಹೇಳ್ತೀನಪ್ಪ. ನಿಮ್ಮ ಕತೆ ಹೇಳ್ಬೇಕಾ? ಸೀನ್ ನಂಬರ್ 1 ಹಿಂಗೆ ಸ್ಟಾರ್ಟ್ ಆಗತ್ತೆ ಅಂತ. ಥ್ಯಾಂಕ್ ಯು. ನೀವು ಹೇಳ್ಬೇಕು ಇವಾಗ, ನಿಮ್ಗೇನು ಅನ್ನಿಸ್ತು, ಇನ್ನೇನು ಅನ್ನಿಸ್ತು ಅಂತ. ಸರ್, ತಮ್ಮ ಪ್ರಜಾಕೀಯ ಪಕ್ಷದ ಬಗ್ಗೆ ಜನರಲ್ಲಿ ಒಂದಷ್ಟು ನಿರೀಕ್ಷೆಗಳಿಷ್ಟು, ಅಂದ್ರೆ ಈ ತರ ಇಲ್ಲ, ಇದು ನಾನು ಬಂದಿರೋದು UI ಪ್ರೆಸ್ ಮೀಟ್ಗೆ. ಆಮೇಲೆ ಇವ್ರು ಏನಯ್ಯ ಪ್ರಜಾಕೀಯ ಪ್ರೆಸ್ ಮೀಟ್ ಮಾಡಿಬಿಟ್ರಿ ಅಂತಾರಲ್ಲ. ಅಲ್ಲಿಗೆ ಬರ್ತೀನಿ. ಅಂದ್ರೆ ಈ ಸಿನಿಮಾದಲ್ಲಿ ಒಬ್ಬ ಡಿಕ್ಟೇಟರ್ ಕಾಣಿಸ್ಕೊಳ್ತಾನೆ. ಅಂದ್ರೆ ಈ ತರ ಅಂದ್ರೆ ಎಲ್ಲ ಊರು ಮುಳುಗಿದ ಮೇಲೆ ಒಬ್ಬ ಡಿಕ್ಟೇಟರ್ ಬರ್ತಾನೆ. ಅದಕ್ಕೂ ತಮ್ಮ ಈ ಕಲ್ಪನೆಗಳಿಗೂ ಅದಕ್ಕೆ ಏನಾದ್ರು ಸಮೀಪತೆ ಇದೆಯಾ? ಇಲ್ಲ, ನಾನು ಆ ಥರ ಏನಾದ್ರು ಪ್ರಜಾಕೀಯ ಬಗ್ಗೆ ಹೇಳದ್ನ, ಒಬ್ಬ ಡಿಕ್ಟೇಟರ್ ಬರ್ತಾನೆ ಅಂತ.
ಇದರಲ್ಲಿ ಹಾಲಿವುಡ್ ಬಾಲಿವುಡ್ ಏನಾದ್ರು ಆಕ್ಟರ್ಸ್ ನಿಮ್ಮ ಸಿನಿಮಾದಲ್ಲಿ ಸ್ವಲ್ಪ ಸ್ಟಾರ್ ವ್ಯಾಲ್ಯೂನ ನಾನು ಯಾವತ್ತು ಕಂಟೆಂಟ್ ವ್ಯಾಲ್ಯೂ ನೋಡೋನು. ಆಮೇಲೆ ನಾನು ಯಾವತ್ತೂ ಏನೋ ನಾನು ಸ್ಕ್ರಿಪ್ಟ್ನ ನಾನು ತುಂಬ ಜಾಸ್ತಿ ಬಿಲೀವ್ ಮಾಡ್ತೀನಿ. ನನಗೆ ಆ್ಯಕ್ಚುಲಿ ತಪ್ಪಲ್ಲ, ನಾನು ಸ್ಟಾರ್ಸ್ಗಳು ಹಾಕ್ಕೊಂಡು ಪಿಕ್ಚರ್ ಮಾಡೋದು ತಪ್ಪಲ್ಲ, ಸ್ಟಾರ್ಸ್ಗಳನ್ನ ಆ್ಯಡ್ ಮಾಡೋದು ತಪ್ಪಲ್ಲ, ಇಟ್ಸ್ ಆಲ್ ಪ್ಲಸ್ ಪಾಯಿಂಟೇ. ಬಟ್ ನನಗೆ ಮುಂಚೆಯಿಂದ ಏನಂದರೆ ನಾನು ಮುಂಚೆಯಿಂದನೂ ಕೂಡ ಒಂದು ಟೆಕ್ನಿಷಿಯನ್ ಕೂಡ ನಾನು ಆದಷ್ಟು ಹೊಸಬ್ರು ಟ್ರೈ ಮಾಡ್ತೀನಿ. ಯಾಕಂದರೆ ಮ್ಯೂಸಿಕ್ ಡೈರೆಕ್ಟರ್ ಹೊಸಬ್ರು ಇರಲಿ, ಕ್ಯಾಮ್ರಾಮನ್ ಹೊಸಬ್ರು ಇರಲಿ ಅಂತ. ಯಾಕಂದರೆ ಒಂದೇನಂದರೆ ನನ್ನ ಸ್ಟೈಲ್ ಆಫ್ ಸಿನಿಮಾಗೆ ನಾನೇನೋ ಬೇರೆ ಥರ ಯೋಚನೆ ಮಾಡ್ತಿರ್ತೀನಿ, ಆಮೇಲೆ ತುಂಬ ಟೈಮ್ ತೊಗೊತೀನಿ. ಪಾಪ ತುಂಬ ಎಸ್ಟಾಬ್ಲಿಷ್ ಆಗಿರೋರು ದೊಡ್ಡ ಸ್ಟಾರ್ಗಳು ನನ್ನ ಡೇಟ್ಗೆ ಅಕಾಮಿಡೇಟ್ ಮಾಡೋಕ್ಕಾಗಲ್ಲ, ನಾನು ಅವ್ರಿಗೆ ಅಡ್ಜಸ್ಟ್ ಆಗಬೇಕಾಗತ್ತೆ. ಸೊ ಅವ್ರಿಗೆ ಅಡ್ಜಸ್ಟ್ ಆಗಬೇಕು ಅಂದರೆ ನಾನು ಸ್ವಲ್ಪ ಕಾಂಪ್ರಮೈಸ್ ಆಗಬೇಕಾಗತ್ತೆ, ಅಂದರೆ ನನ್ನ ಈ ಉಚಿತನಗಳು ಸ್ವಲ್ಪ ಕಾಂಪ್ರಮೈಸ್ ಆಗಬೇಕಾಗತ್ತೆ. ಸೊ ಅದೊಂದು ಉಚಿತನ, ಇದೊಂದು ಉಚಿತನ. ನನಗೆ ಈ ಉಚಿತನ ತುಂಬ ಇಷ್ಟ. ಸೊ ಇದರಲ್ಲೇ ಆಟಾಡಬೇಕು, ಸ್ಕ್ರೀನ್ ಪ್ಲೇಲಿ ಆಟಾಡಬೇಕು ಅಂತ ಸ್ವಲ್ಪ ಜಾಸ್ತಿ ಇದು ಮಾಡ್ತೀನಿ ಅಷ್ಟೇ. ಸರ್, ಈ ಸಿನಿಮಾ ಕೋವಿಡ್ ಬರೋಕ್ಕಿಂತ ಮುಂಚೆನೇ ಬರ್ತಿದ್ರೆ ಆಮೇಲೆ ಬರ್ತಿದ್ದ? ನಿಜ ಹೇಳ, ಈಗಲೂ ಬರಿತಾ ಇದ್ದೀನಿ ಅದನ್ನು. ನಾಳೆ ಅಲ್ಲಿ ಫೈನಲ್ ಮಿಕ್ಸಿಂಗ್ ಹೋದಾಗ ಅಲ್ಲೊಂದೇನೋ ಡೈಲಾಗ್ ಏನಾರ ಅದು ಬರೀತೀನಿ. ಅಲ್ಲ, ಅದು ಯಾವಾಗಲೂ ಯೋಚನೆ ಮಾಡ್ತಿರೋದೆ. ಬಟ್ ಏನಂದರೆ ಟೈಮಿಗೆ ಕರೆಕ್ಟಾಗಿ ಅಪ್ಡೇಟ್ ಆಗ್ತಾನೆ ಇರ್ಬೇಕು ನಾವು. ಇವ್ರು ಇನ್ನೊಂದು 2 ತಿಂಗಳು ಲೇಟ್ ಮಾಡಿದ್ರೆ ಇನ್ನೊಂದು 2 ಡೈಲಾಗ್ಗಳು ಚೇಂಜ್ ಆಗುತ್ತೆ. ನಾನು ಹೇಳ್ತಾನೆ ಇರ್ತೀನಿ, ಆ ಟೈಮ್ಗೆ ಏನೇನೋ ರಿಲೆವೆನ್ಸಿ ಆ್ಯಡ್ ಆಗ್ತಾ ಇರುತ್ತೆ, ಅದು ಮಾಡ್ತಾನೆ ಇರಬೇಕಾಗುತ್ತೆ. ಆ್ಯಕ್ಚುಲಿ ಎಸ್ಪೆಷಲಿ ಈ ಥರ ಸಿನಿಮಾಗಳಿಗೆ. ಇವಾಗ ಒಂದು ವ್ಯಕ್ತಿ ಬಗ್ಗೆ ನೀವೊಂದು ಕಮರ್ಷಿಯಲ್ ಸಿನಿಮಾ ಅನ್ಕೊಳ್ಳಿ, ಅದರಲ್ಲಿ ಒಬ್ಬ ಹೀರೋ, ಅವ್ನ ಫ್ಯಾಮಿಲಿ, ಅವ್ನಿಗಾಗುವಂಥ ತೊಂದರೆಗಳು, ಅವನೊಂದು ಹೋರಾಟ, ಈ ಥರದ್ದು ಮಾಡಿದಾಗ ಅದು ಒಂದು ಕ್ಯಾರೆಕ್ಟ್ರಿಗೆ ಸೀಮಿತ ಆಗಿರುತ್ತೆ. ಸೊ ಅದನ್ನು ಬಿಟ್ಟು ಹೊರಗೆ ಬಂದಾಗ ಅದು ಒಂಥರ ಅದು ಏನಲ್ಲಿ ಸೀಮ್ಲೆಸ್ನೆಸ್, ಅದು ಆ್ಯಕ್ಚುಲಿ ಟೈಮ್ಲೆಸ್ ಆಗಿರುತ್ತೆ ಅದು. ಸೊ ಅದನ್ನು ಮಾಡ್ತಾನೆ ಇರಬೇಕಾಗತ್ತೆ ವರ್ಕ್. ಇಟ್ ಇಸ್ ಸ್ವಲ್ಪ ಡಿಫಿಕಲ್ಟ್ ಟಾಸ್ಕ್ ಅದು, ಬಟ್ ಮಾಡ್ತಾನೆ ಇರಬೇಕಾಗತ್ತೆ. ಯಾರು ಯಾರು ಹಾಂ ಸಿನಿಮಾಗಳಿಗೆ ಹೋಲಿಕೆ ಮಾಡಿದ್ರು, ಈ ಸಿನಿಮಾ ಯಾವ ರೀತಿ ಡಿಫರೆಂಟ್ ಆಗಿದೆ ಅಂತ ನೀವು ವಿಶ್ಲೇಷಣೆ ಮಾಡ್ತೀವಿ? ಇದು ಹೆಂಗೆ ಅಂದರೆ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಯಾಕಂದರೆ ಡಿಫ್ರೆಂಟ್ ಮಾಡಿ ಅದೇ ಉಪೇಂದ್ರ ಸಿನಿಮಾ ಅದೇ ಡಿಫ್ರೆಂಟ್ ಆಗಿರುತ್ತಲ್ಲ, ಅದೇ ಆ ಡಿಫ್ರೆಂಟೇ ನಾರ್ಮಲ್ ಆಗ್ಬಿಡ್ಬಾರ್ದು. ಆಮೇಲೆ ಅದೇ ಏನೋ ಡಿಫ್ರೆಂಟ್ ಆಗಿರೋದೇ ಅವ್ರದ್ದು ನಾರ್ಮಲಿಟಿ ಅನ್ನೋ ಥರ ಆಗಬಾರ್ದು. ಸೊ ಆ ಥರ ಏನಿಲ್ಲ, ಡಿಫ್ರೆಂಟ್ ಅಂತ ಏನಿಲ್ಲ. ನನಗೆ ಮುಂಚೆಯಿಂದ ಏನು ಅಂದರೆ ಒಂದು ಟೈಟ್ಲ್ ಇಡಬೇಕಾದ್ರೆ ಅಲ್ಲೊಂದು ಕ್ರಿಯೇಟಿವ್ ಒಂದು ಇದಿದೆ ಅಂತ. ಒಂದು ಟೈಟ್ಲ್ ಸುಮ್ಮನೆ ಇಡಬಾರ್ದು, ಆ ಟೈಟ್ಲ್ ಒಳಗೂ ಯೋಚನೆ ಮಾಡೋಂಥ ಒಂದು ವಿಷಯ ಇಡಬೇಕು. ಒಂದು ಪೋಸ್ಟರ್ ಮಾಡಿದ್ರು ಅದರಲ್ಲೂ ಯೋಚನೆ ಮಾಡೋ ಥರ ಒಂದೇನು ವಿಷಯ ಇಡಬೇಕು. ಒಂದು ಸೀನ್ ಮಾಡಿದ್ರೆ ಅದರಲ್ಲಿ ಒಂದು ಡೈಲಾಗ್ ಹೇಳಿದ್ರೆ ಅದರಲ್ಲಿ ಏನೋ ಒಂದು ಯೋಚನೆ ಮಾಡೋ ಆ ಥರದ್ದು. ಅದು ಹೇಳಿದ್ನಲ್ಲ, ನನ್ನ ಸ್ಟೈಲ್ ಅನ್ಬೋದು ಅಥವಾ ನನ್ನ ವರ್ಕಿಂಗ್ ಪ್ಯಾಟ್ರನ್ ಅನ್ಬೋದು, ಅದೇನು ದೊಡ್ಡ ವಿಶೇಷ ಅಲ್ಲ. ನಾನು ಹೇಳಿದ್ನಲ್ಲ, ಅದು ಒಳಗಡೆ ಒಂದೊಂದು ಕ್ಯಾರೆಕ್ಟರ್ಗಳಿರ್ತವೆ ಅಂತ. ಆ ಥರ ನನಗೆ ನನ್ನ ಜೊತೆಲಿ ಯಾರೋ ಒಬ್ಬರು ಉಪೇಂದ್ರ ಟೈಮಲ್ಲಿ ಒಬ್ಬರು ಅಸೋಸಿಯೇಟ್ ಡೈರೆಕ್ಟರ್ ಇದ್ರು. ಅವ್ರು ಯಾವಾಗ ಹೇಳೋರು ನನಗೆ, ನೀನು ಯಾವ ಥರ ಗೊತ್ತೇನಯ್ಯ, ನೀನು ಕಟ್ ಹಾಕ್ಕೊಂಡು ಚಾವಟಿ ತಗೊಂಡು ಹೊಡ್ಕಂತಾನೇ ಇರ್ತೀಯ, ನಮ್ಗೆ ನೋಡೋಕ್ಕಾಗಲ್ಲ ಅಂತ. ನಾನು ಏನಿದು ವಿಚಿತ್ರವಾಗಿ ಹೇಳ್ತಾ ಇದ್ದಾರೆ ಅಂದರೆ, ನೀನು ಸ್ಯಾಟಿಸ್ಫೈ ಆಗಲ್ಲ, ಸುಮ್ಮನೆ ಹೊಡ್ಕೊಂತಾನೆ ಇರ್ತೀಯಲ್ಲ ಅಂತ. ಆ ಥರ ಅದೇನೋ ನನಗೆ ಖುಷಿ ಕೊಡೋದು ಆ ಥರ ಮಾಡೋದಷ್ಟೇ. ನೀವು ಪ್ರಜಾಕೀಯದ ಮೂಲಕ ರಾಜಕೀಯ ಪಕ್ಷ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟವರು, ಅದು ಯಾವ ಹಂತದಲ್ಲಿದೆ? ರಾಜಕೀಯಕ್ಕೆ ಎಂಟ್ರಿನೇ ಕೊಟ್ಟಿಲ್ಲ ನಾನು. ನೀವು ಸ್ವಂತ ಏನು ರಾಜಕೀಯ? ನಾನು ನಿಮ್ಮೆಲ್ರಿಗೂ ಒಂದು ಪಕ್ಷ ಮಾಡಿದೆ ಅಷ್ಟೇ. ಅದು ಯಾರಿಗೂ ಅರ್ಥ ಆಗಿಲ್ಲ. ಉಪೇಂದ್ರ ಪಕ್ಷ ಅನ್ಕೊಂಡು ಸುಮ್ಮನೆ ಕೂತಿಯಾರಲ್ಲ. ಅದರಲ್ಲಿ ಯಾವುದೆಲ್ಲ ಅದರ ದೃಷ್ಟಿಕೋನ ಹೇಗೆ? ಅದು ಯಾವ ವಿವಿಧ ರಾಜಕೀಯ ಪಕ್ಷಗಳಿಗಿಂತ ಯಾವ ರೀತಿ ಭಿನ್ನವಾಗಿದೆ ನಿಮ್ಮ ಇದು? ಅಲ್ಲ, ನಾನು ಒಂದೇ ಮಾತು ಹೇಳ್ಬೇಕಾದ್ರೆ ನಿಮ್ಗಳ ಪಕ್ಷ ಅಷ್ಟೇ. ನೀವು ವೆಬ್ಸೈಟ್ ನೋಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ನಿಮ್ಮ ಪಕ್ಷ. ಬಟ್ ಇವತ್ತವರೆಗೂ ನನ್ನ ಪಕ್ಷ ಅನ್ಕೊಂಡೇ ಕೇಳ್ತಾ ಇದ್ದಾರೆ ಎಲ್ಲರೂ, ಸರ್ ನಿಮ್ಮ ಪಕ್ಷ ಏನಾಯ್ತು ಸರ್ ಅಂತ. ಈಗ ಕರಿಮಣಿ ಮಾಲಿಕೆ ಅನ್ನುವಂಥ ಇದು ನಿಮ್ಮ ಸಿನಿಮಾದಲ್ಲಿದ್ದ, ಅದು ತುಂಬ 2 ದಶಕಗಳ ನಂತರ ಹಿಟ್ ಆಯಿತು. ಆವಾಗ ಒಂದು ಮಾತು ಬಂತು, ಅದು ನಿಮ್ಮ ಏನು ನಿಮ್ಮ ಮತ್ತು ಪ್ರೇಮ ಅವರ ಮಧ್ಯೆ ಇದ್ದಂಥ ಒಂದು ಅಲ್ಲ ಅದು ಬಿಟ್ಬಿಡಿ, ಅದು 15 ವರ್ಷ ಆದ್ಮೇಲೆ ಅರ್ಥ ಆಯ್ತು. ಅದು ವಿಷಯ. ಅದೇ ರೀತಿ ಇಲ್ಲಿ ಇದು ನಿಮ್ಗೆ ಇನ್ನೊಂದು 20 ವರ್ಷ ಮೇಲೆ ಅರ್ಥ ಆಗುತ್ತೆ. ಕಳೆದ 8-10 ವರ್ಷಗಳಲ್ಲಿ ನಿಮ್ಮ ಫಿಲ್ಮ್ ಬರ್ತಾ ಇರಲಿಲ್ಲ. ಈ ಫಿಲ್ಮ್ಗಾಗಿ 10 ವರ್ಷ ತಗೊಂಡ್ರ? ಯಾಕಾಗಿ ನಿಮ್ದು? ಇಲ್ಲ, ಆ ಥರ ಅಲ್ಲ ನೋಡಿ. ಲಾಸ್ಟ್ ಕಬ್ಜಾ ಬಂದು 2 years ಆಯಿತು. ಅದಕ್ಕೆ ಮುಂಚೆ ಐ ಲವ್ ಯು ಬಂದಿದ್ದು, ಅದೊಂದು 1.5 year ಆಯಿತು. ಈಗ ಟೈಮ್ ಟೇಕಿಂಗ್ ಜಾಸ್ತಿ ಆಗ್ಬಿಟ್ಟಿದೆ ಸಿನಿಮಾಗಳು. ಮುಂಚೆ ಥರ ಆಗಲ್ಲ ಇವಾಗ. ಮುಂಚೆ ವರ್ಷಕ್ಕೆ 2 ಪಿಕ್ಚರ್ 3 ಪಿಕ್ಚರ್ ಮಾಡ್ತಾ ಇದ್ವಿ. ಇವಾಗ ಹಂಗಿಲ್ಲ ಪರಿಸ್ಥಿತಿ. ಮೇಕಿಂಗ್ ಸ್ಟೈಲು ಬೇರೆ ಆಗ್ಬಿಟ್ಟಿದೆ. ಆಮೇಲೆ ಪೋಸ್ಟ್ ಪ್ರೊಡಕ್ಷನ್ನು ಟೈಮ್ ತೊಗೊಳ್ಳೋದು ತುಂಬ.
ಸೊ ಆ ಥರ ಇರೋದ್ರಿಂದ ಇವಾಗ ನೋಡಿ ಯಾವುದೇ ಪಿಕ್ಚರ್ಗಳಾಗಲಿ ಯಾವತ್ತು ಮುಹೂರ್ತ ಮಾಡ್ತಾರೆ 1.5 ವರ್ಷ ಬಿಟ್ಟು ರಿಲೀಸ್ಗೆ ಅನೌನ್ಸ್ ಮಾಡಿರ್ತಾರೆ. ಸೊ ಹಂಗೆ ಆಗ್ಬಿಟ್ಟಿದೆ ಇವಾಗ ಪ್ಯಾಟ್ರನ್. ಆಮೇಲೆ ಎಸ್ಪೆಷಲಿ ಅವಾಗೆಲ್ಲ ಎಡಿಟಿಂಗ್ ನಿಜವಾಗ್ಲೂ ನಂಬಲ್ಲ ನೀವು, ಅವಾಗ ರೀಲಲ್ಲಿ ಎಡಿಟ್ ಮಾಡ್ತಾ ಇದ್ವಿ ಸ್ಟೀನ್ ಬೆಕ್ ಅಂತ. ಅದು ಹೆಂಗಂದ್ರೆ ಬ್ರರ್ ಅಂತ ಓಡಿಸೋದು, ಅಲ್ಲಿ ಪೆನ್ಸಿಲ್ ಇಟ್ಕೊಂಡು ಮಾರ್ಕ್ ಮಾಡಿ ಕಟ್ ಮಾಡೋದು. ಅದು ಒಂದೊಂದು ಫ್ರೇಮ್ನ ಕಟ್ ಮಾಡಿ ಮತ್ತೆ ತೆಗೆದದನ್ನು ಮತ್ತೆ ಹಿಂಗೆ ಪೇಸ್ಟ್ ಹಾಕಿ ಒಂದು ಇದು ಹೊಡೆದು ಜಾಯಿನ್ ಮಾಡಿ ಮತ್ತೆ ಓಡಿಸಿ ನೋಡೋದು. ಸರಿ ಇಲ್ಲ 2 ಫ್ರೇಮ್ ಕಟ್ ಮಾಡಿ ನೋಡೋದು, ಮತ್ತೆ 1 ಫ್ರೇಮ್. ಈ ಥರ ಸಿನಿಮಾಗಳೇ 6 ತಿಂಗಳೇ ಕಾಪಿ ತೆಗಿತಿದ್ವಿ. ಈಗ ಹೆಂಗೆ ಅಂದರೆ ಸುಮ್ಮನೆ ಹಿಂಗಂದ್ರೆ ಹಿಂಗೆಲ್ಲ ಶಾರ್ಟ್ಗಳು ಬಂದು ಕೂತ್ಕೊಳ್ಳುತ್ತೆ, ಹಿಂಗಂದ್ರೆ ಈ ಶಾರ್ಟ್ ಅಲ್ಲೋಗಿ ಕೂತ್ಕೊಳ್ಳುತ್ತೆ. ಎಲ್ಲ ಡಿಜಿಟಲ್ಲು, ಎಲ್ಲ ಟೆಕ್ನಾಲಜಿ, ಕಂಪ್ಯೂಟರ್ ಆಗಿದೆ. ಬಟ್ ಈಗ ನಮ್ಗೆ 6 ತಿಂಗಳು ಬೇಕು ಎಡಿಟಿಂಗ್ ಮಾಡೋದಕ್ಕೆ. ಅದೇ ಹೇಳಿದ್ದು, ಒಂದು ರೀತಿ ಪ್ಲಸ್ಸು, ಒಂದು ರೀತಿ ಮೈನಸ್. ಅದು ಆ್ಯಕ್ಚುಲಿ AI ಬರ್ತಿರೋ ತುಂಬ ಪ್ಲಸ್ಸು, ಅದೇ ಥರ ಕೆಲವು ಮೈನಸ್ಗಳು ಇದೆ ಅದರಲ್ಲಿ. ಆ ಥರ ಅಣು ಬಾಂಬ್ ಒಂದು ರೀತಿ ಪ್ಲಸ್, ಒಂದು ರೀತಿ ಮೈನಸ್. ಒಂದ್ ಕಡೆ ಇಂಟರ್ವ್ಯೂ ಹೇಳ್ತೀರಾ ಸರ್ ನೀವು, ಇವತ್ತು 360 ಡಿಗ್ರಿ ಇಮೇಜಸ್ ತಗೊಂಡ್ಬಿಡಿ, ಮುಂದೆ ಸಿನಿಮಾಕ್ಕೆ ಯೂಸ್ ಆಗ್ತಾರೆ. ಅದು ಆಲ್ರೆಡಿ ತಗೊಂಡ್ಬಿಟ್ಟಿದ್ದಾರೆ ಇವರು. ಸೊ ಮುಂದಿನ ದಿನಗಳಲ್ಲಿ ಅಂತ ಸಿನಿಮಾಗಳೇ ಬರ್ಬೋದು ಅನ್ನೋ ನಿಮ್ಮ ಕಲ್ಪನೆ ಇದೆಯಾ? ನೆಕ್ಸ್ಟ್ ನನ್ನ ಪ್ರಕಾರ ರೂಮಲ್ಲಿ ಕೂತ್ಕೊಂಡು ಬಾಹುಬಲಿ, ಏನು ಮಯೂರ, KGF ಈ ಥರ ಸಿನಿಮಾ ಎಲ್ಲ ರೂಮಲ್ಲಿ ಕೂತ್ಕೊಂಡು ಮಾಡ್ಬಿಡ್ಬೋದು. ಒಬ್ರು ಇಟ್ಕೊಂಡ್ಬಿಟ್ಟು ಟೆಕ್ನಿಷಿಯನ್ನ ಎಲ್ಲ ಮಾಡಿ ಒಂದು 4 ದಿನ ಶೂಟಿಂಗ್ ಮಾಡಿಬಿಟ್ರೆ ಸಾಕು. ನಿಮಗೆಲ್ಲ ಗೊತ್ತೇ ಇದೆ ಅದೆಲ್ಲ, ನಿಮ್ಮ ಫೀಲ್ಡಲ್ಲೂ ಟೆಕ್ನಾಲಜಿ ಎಲ್ಲ ಅಷ್ಟೊಂದು ಬೆಳೆದ್ಬಿಟ್ಟಿದೆ ಇವಾಗ. ಯಾವುದು? ಹಾಂ, ತುಂಬ ಹೆಲ್ಪ್ ಮಾಡಿದೆ AI ನಮಗೆ. AI UI ಗೆ ತುಂಬ ಹೆಲ್ಪ್ ಮಾಡಿದೆ. ಸರ್ ಇವಾಗ KGF ಕೂಡ ದೊಡ್ಡದು ಒಳ್ಳೆ ಹಿಟ್ ಆಯಿತು, ಕಾಂತಾರ ಸರ್ ನಾವು ಇದು ಕೂಡ ನಿರೀಕ್ಷೆ ಮಾಡ್ಬೋದು ಸರ್ ದೊಡ್ಡ ಮಟ್ಟದಲ್ಲಿ? ಅದು ನೀವು ಮಾಡಿದ್ರೆ ಅದಾಗತ್ತೆ. ಅದಕ್ಕೆ ಇದಿದ್ರೆ, ಆ ಕೆಪಾಸಿಟಿ ಇದ್ದರೆ, ಆ ದೇವರ ಆಶೀರ್ವಾದ ಇದ್ದರೆ ಖಂಡಿತ ಆಗುತ್ತೆ. ಎಷ್ಟು ಲ್ಯಾಂಗ್ವೇಜಲ್ಲಿ ರಿಲೀಸ್? 5 ಲ್ಯಾಂಗ್ವೇಜಲ್ಲಿ ಮಾಡಿದೆ: ಹಿಂದಿ, ತಮಿಳು, ತೆಲುಗು, ಮಲಯಾಳಂ, ಕನ್ನಡ. ಹಾಂ, ಅದು ಗೊತ್ತಿಲ್ಲ, ನೋಡ್ಬೇಕು ಆ್ಯಕ್ಚುಲಿ. ಇನ್ನೂ ಟೈಮ್ ಇದೆಯಲ್ಲ, ಇನ್ನೊಂದು ವೀಕಲ್ಲಿ ಗೊತ್ತಾಗತ್ತೆಲ್ಲ ಎಷ್ಟು ಥಿಯೇಟ್ರಿಗೆ. ಹಾಂ, ಮಲಯಾಳಂ. ಹಾಂ ಹಾಂ ಹಾಂ. ಸರ್, ಮಲಯಾಳಂ ಇಂಡಸ್ಟ್ರಿನಲ್ಲಿ ಈ ಕಾಸ್ಟಿಂಗ್ ಕೌಚ್ ಬಗ್ಗೆ ಏನಾಯಿತು, ಅದೇ ಥರ ಕನ್ನಡದಲ್ಲೂ ಆಗ್ತಾ ಇದೆ, ಒಂದು ಪಾಶ್ ಕಮಿಟಿನೇ ಅಂತ ಮಾಡೋದು, ಅದ್ರ ಬಗ್ಗೆ ಇದು UI ಪ್ರೆಸ್ ಮೀಟ್ ಇದು. ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ಅಲ್ಲ, ನಾನು ಇವಾಗ ಇಂಡಸ್ಟ್ರಿಯಲ್ಲಿ ಇಲ್ಲ, ಇವ್ರ ಜೊತೆಲಿ ಇದ್ದೀನಿ. ಇವ್ರು ಹೇಳಿ ಬಂದಿದ್ದಾರೆ ನನಗೆ, ಬೇರೆ ಯಾವುದೇ ವಿಷಯ ಮಾತಾಡಿದ್ರು ಚೆನ್ನಾಗಿರಲ್ಲ, ನೋಡಿ ಇಷ್ಟು ಖರ್ಚಾಗಿದೆ, ಇಲ್ಲಿ ಇಷ್ಟು ಆಗ್ತಾ ಇದೆ. ಸೊ ನನಗೆ ಒಂದು ರಿಸ್ಟ್ರಿಕ್ಷನ್ ಇದೆ, ಓನ್ಲಿ ಯು ಅಂಡ್ ಐ ಬಗ್ಗೆ ಮಾತ್ರ ನಾನು ಮಾತಾಡ್ಬೋದು, ನಾಟ್ ಅದರ್ಸ್. ಎಲ್ಲ ನಿಮಗೆ ಗೊತ್ತಿರೋದೇ, ಸುಮ್ಮನೆ ಕೇಳ್ತೀರಾ. ಮತ್ತೆ ಅದೇ ನಿಮಗೆಲ್ಲ ಗೊತ್ತಿರೋಂಗೆ ಈ ಥರ ಸಿನಿಮಾ ಏನಂದರೆ, ಒಂದೇ ಒಂದು ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಏನೋ, ಈಗ ನೀವು ಏನು ನೋಡಿದ್ರೋ, ಇದುವರೆಗೂ ಏನು ನೋಡಿದಿರೋ ನೀವು, ಅದೆಲ್ಲ ಬಿಟ್ಟು ಇನ್ನೇನೋ ಇರುತ್ತೆ, ಅದು ಇರುತ್ತೆ, ಇನ್ನೇನೋ ಇರುತ್ತೆ. ಆಮೇಲೆ ಎಲ್ಲ ಒಂದು ಮೆಟಫರಿಕ್ ಆಗಿರುತ್ತೆ ಈ ಸಿನಿಮಾ, ಅಂದರೆ ಸಿಂಬಾಲಿಸಮ್ ಜಾಸ್ತಿ ಇರುತ್ತೆ. ನೀವು ಸುಮ್ಮನೆ ನೋಡ್ಬೇಕಾದ್ರೆ ಒಂದು ಸಿನಿಮಾ ವಿಷುವಲ್ ಗ್ರ್ಯಾಂಜರು, ಅದ್ರ ಮೇಲೆ ನೋಡ್ಕೊಂಡು ಒಂದು ಸಿನಿಮಾ, ಅಲ್ಲೂ ನಿಮ್ಗೆ ಅರ್ಥ ಆಗುತ್ತೆ ಈ ಸಿನಿಮಾ ಖಂಡಿತ. ಅಲ್ಲಲ್ಲಿ ನಂದು ಇದ್ದೇ ಇರುತ್ತೆ, ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಂಥದ್ದು ಇರುತ್ತೆ. ಬಟ್ ಓಕೆ, ಬಟ್ ನೀವು ಡೆಪ್ತಲ್ಲಿ ಹೋದರೆ ತುಂಬ ವಿಷಯಗಳಿರುತ್ತೆ, ಅದರಲ್ಲಿ ತುಂಬ ಲೇಯರ್ಸ್ಗಳಿರುತ್ತೆ. ಅದನ್ನು ನೋಡಬೇಕು, ಯಾವ ರೀತಿ ಅದನ್ನು ಎಷ್ಟು ಜನಕ್ಕೆ ಎಷ್ಟು ಅರ್ಥ ಆಗುತ್ತೆ ಅನ್ನೋ ನನಗೆ ಒಂದು ಕುತೂಹಲ ಇದೆ ಈ ಪಿಕ್ಚರ್ ಬಗ್ಗೆ. ನೀವು ಸುಮ್ಮನೆ ನೋಡ್ಬೇಕಾದ್ರೆ ಒಂದು ಪಿಕ್ಚರು ಕತೆ ಹಂಗೆ ನೋಡ್ತೀರಾ, ಬಟ್ ಏನಾರು ನೋಡ್ತಾ ನಿಮ್ಗೆ ಏನಾರು ಒಂದೊಂದು ಕಾಣಿಸ್ತಾ ಹೋದರೆ ಅದರೊಳಗೆ ಏನೇನೇನೋ ವಿಷಯಗಳು, ಲೇಯರ್ಸ್ಗಳಿರುತ್ತೆ. ಸೊ ಅದೊಂದು ವಿಶೇಷವಾದ ಪ್ರಯತ್ನ ಮಾಡಿದ್ದೀವಿ ಸಿನಿಮಾದಲ್ಲಿ. ಹಾಂ, ಟ್ರೋಲ್ ಸಾಂಗ್ ಒಂದು 4 ಸತಿ ನೋಡಿದ ಮೇಲೆ ಗೊತ್ತಾಯಿತು. ಸುಮ್ಮನೆ UI ಇಷ್ಟೊಂದು ಟೈಟ್ಲ್ ಕೊಟ್ಟರು, ನಿಮಗೆ ಅರ್ಥ ಆಗಿಲ್ಲ ಅಂದರೆ ನನಗೆ ಗೊತ್ತು ನೀವೆಲ್ಲರೂ ಬುದ್ಧಿವಂತರು ಅಂತ. ಅದಂತೂ 100% ಸತ್ಯ. ನೀವೇನು ಗೊತ್ತಿರೋ ಹತ್ರ ಕೇಳ್ತೀರಾ, ನಿಮಗೆಲ್ಲ ಗೊತ್ತಿರುತ್ತೆ. ನಮ್ಗೆ ಇಲ್ಲಿ ಮೈಕ್ ಇಟ್ಬಿಟ್ಟಿದ್ದಾರೆ, ನಾವೆಲ್ಲ ಗೊತ್ತಿರೋ ಹತ್ರ ಮಾತಾಡಲೇಬೇಕು. ಆ್ಯಕ್ಚುಲಿ ನಮಗೇನು ಗೊತ್ತಿರಲ್ಲ.
ನಿಮಗೆಲ್ಲ ಗೊತ್ತಿರೋದು, ನಾವು ಮಾತಾಡ್ತಿದ್ದಂಗೆ ನೀವು ಅಲ್ಲೇ ಕೂತ್ಕೊಂಡು ಹಿಂಗೆ ಯೋಚನೆ ಮಾಡ್ತಿರ್ತೀರ, ಇದರಲ್ಲಿ ಇಷ್ಟೇ ವಿಷಯ ಇದರಲ್ಲಿರೋದು, ಓ ಇದರಲ್ಲಿ ಇಷ್ಟನ್ನು ಬರಿಬೋದು, ಇದರಿಂದ ಒಮಿಟ್ ಮಾಡ್ಬೋದು ಅಂತ. ನೋಡಿ ಅವ್ರು ಅದಕ್ಕೆ ಬೇರೆ ಕಡೆ ಹೋದ್ರು, ಅವರು ಮಲಯಾಳಂ ಇಂಡಸ್ಟ್ರಿಗೆ. ಸರ್, ತುಳುನಾಡಿನ ಕಾರಣಿಕ ಸ್ಥಳಗಳಿಗೆಲ್ಲ ಭೇಟಿ ಕೊಟ್ಟಿದ್ದೀನಿ, ಹೊರಗತ್ತಿನ ಕ್ಷೇತ್ರಗಳಿಗೆ, ಹೇಗೆ ಅನುಭವಿಸ್ತಾರೆ? ಇಲ್ಲ, ಯಾವತ್ತೂ ಈ ಜಾಗನೇ ಬಹಳ ವಿಶೇಷ. ಇಲ್ಲಿ ಏನೋ ಹಲವಾರು ಆ ಥರ ಜಾಗಗಳಿದ್ದಾವೆ. ನಾನು ಈ ಕಡೆಯಿಂದ ಬಂದವನಾದ್ರಿಂದ ನನಗೆ ದೈವಗಳ ಬಗ್ಗೆ ಇರ್ಬೋದು, ಕೋಲುಗಳ ಬಗ್ಗೆ ಇರ್ಬೋದು, ಆಮೇಲೆ ಎಲ್ಲ ದೇವರುಗಳ ಬಗ್ಗೆ ಇರ್ಬೋದು, ಇಲ್ಲಿರೋವಂಥ ವಿಶೇಷತೆಗಳ ಬಗ್ಗೆ ಯಾವಾಗ ಬಂದರೂ ಕೂಡ ನನಗೊಂದು ಆಸಕ್ತಿ. ಅದರಲ್ಲೂ ಕೆಲವು ಚಾನ್ಸ್ ಸಿಗುತ್ತೆ, ಯಾಕಂದರೆ ಹೇಳ್ತಾರಲ್ಲ ನಾವು ದೇವ್ರ ಹತ್ರ ಹೋಗಲ್ಲ ಕರೆಸ್ಕೊಬೇಕು ಅಂತ. ಆ ಥರ ಸಮ್ಟೈಮ್ಸ್ ನೋಡಿ ಸರ್, ಇವತ್ತು ಈ ಬಂದು ಒಂದು 4 ಅವರಲ್ಲಿ 3 ವಿಶೇಷವಾದ ಜಾಗಕ್ಕೆ ಹೋಗಿ ಬಂದ್ಬಿಟ್ವಿ. ಅದು ಸಮ್ಟೈಮ್ ಆಗುತ್ತೆ, ಅದು ಖುಷಿ ನಿಜವಾಗಿ. ಈ ಕಡೆ ಬಂದ್ರೇ ಅದು ಭಾಳ ಸೆಳೀತದೆ. ಅದು ಆಲ್ರೆಡಿ ನೀವೊಂದು 10 ವರ್ಷದ ಹಿಂದೆ ಒಂದು ತುಳು ಸಿನಿಮಾದಲ್ಲಿ ನಿಮಗೆ ಆಕ್ಟ್ ಮಾಡಿದ್ದು ಆಫರ್ ಬಂದಿತ್ತು, ಅದು ಬೇಡ. ನಂತರ ಒಂದು ತುಳು ಸಿನಿಮಾಕ್ಕೆ ಒಂದು ಹಾಡನ್ನು ಹಾಡಿದ್ದೀರಿ. ಹೌದೌದು. ಈಗಿನ ತುಳು ಚಿತ್ರರಂಗದ ಬಗ್ಗೆ ನಿಮಗೆ ಎಷ್ಟು ಮಾಹಿತಿ ಇದೆ ಸರ್? ಅದ್ರ ಬಗ್ಗೆ ಏನು ಹೇಳ್ತೀರಿ? ಇಲ್ಲ, ನಿಜ ಹೇಳ್ಬೇಕು, ನನಗೆ ಅಷ್ಟು ಮಾಹಿತಿ ಇಲ್ಲ ಇವಾಗ. ಯಾಕಂದರೆ ನೀವೇ ಸ್ವಲ್ಪ ಹೇಳ್ಬೇಕದು ಹೆಂಗೆ, ಎಷ್ಟು ಸಿನಿಮಾಗಳು ರಿಲೀಸ್ ಆಗ್ತಿದೆ ಇಲ್ಲಿ, ಯಾವ ಥರ ಇದೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಯಾಕಂದರೆ ನಾನು 1.5 ವರ್ಷದಿಂದ ಬರೀ ಇದರಲ್ಲೇ ಇದ್ದೀನಿ. ವರ್ಷಕ್ಕೆ 10 ಸಿನಿಮಾ ಆವ್ರೇಜಲ್ಲಿ ರಿಲೀಸ್ ಆಗಿದೆ. ಗುಡ್ ಗುಡ್ ಗುಡ್. ಯಾವ್ದಾರ ಸೂಪರ್ ಹಿಟ್ ಆಗಿರೋದು ಯಾವ್ದಾರ ಸಿನಿಮಾ ಇದೆ? ತುಂಬ ಇದೆ. ಯಾವ್ದಾರ ಇದ್ರೆ ಸಜೆಸ್ಟ್ ಮಾಡಿ ನೋಡೋಣ. ಇಲ್ಲಿ ಶಾರ್ಟ್ ಫಿಲಮ್ಸು ಜಾಸ್ತಿ ಮಾಡ್ತಾರಲ್ಲ ಇಲ್ಲಿ ತುಂಬ. ಸರ್, ಈಗ ಈ ಫಿಲ್ಮ್ ಬಂದ ನಂತರ ಹಾಂ, ಯಾರಾದರೂ ವಿಶೇಷವಾಗಿ ಡ್ರೆಸ್ ಮಾಡ್ಕೊಂಡು ಹೋಗ್ತಾ ಇದ್ರೆ ನಾವು ಉಪೇಂದ್ರ ಬಂದರು ಅಂತೇಳಿ ಹಾಂ, ಈ ಸಿನಿಮಾದಲ್ಲಿ ಅಂತ ಯಾರಾದರೂ ಪ್ರಯತ್ನ ಮಾಡಿಲ್ಲ? ಇನ್ನೊಂದು ಏನು ಮಾಡಿ ಅಂತೀರ ನೀವು? ಅಲ್ಲ, ಇದ್ರಲ್ಲಿ ವಿಶೇಷವಾದ ಉಡುಪುಗಳಿರುತ್ತೆ, ಬೇರೆ ಥರ ಇರುತ್ತೆ ನೋಡಿ. ಬಟ್ ನೀವು ಹಾಕ್ಕೊಂಡು ರೋಡಲ್ಲಿ ಓಡಾಡೋಕ್ಕಾಗಲ್ಲ ಅನ್ಸತ್ತೆ ಈ ಥರ ಉಡುಪುಗಳು. ಓಕೆ, ನೀವು ಹೇಳಿ ಇವಾಗ ಏನಾರ. ನೀವು ನೋಡಿದ್ದೀರಾ, ನಿಮ್ಗೇನು ಅನ್ನಿಸ್ತು? ಚೆನ್ನಾಗಿದೆ ಅನ್ನಿಸ್ತಾ? ಜಸ್ಟ್ ಏನಿದು ಪ್ರೆಸ್ ಅವ್ರನ್ನ ಕ್ವಶನ್ ಕೇಳ್ತಾರೆ ಅಂತ ಬೇಜಾರು ಮಾಡ್ಕೊಂಬೇಡಿ. ಸುಮ್ಮನೆ ಒಂದು ಫೀಡ್ಬ್ಯಾಕ್ ಅಷ್ಟೇ ನಿಮ್ಮಿಂದ. ನಿಮ್ಗೇನು ಅನ್ನಿಸ್ತು? ಮೇಕಿಂಗ್ ಚೆನ್ನಾಗಿ ಅನ್ನಿಸ್ತಾ? ಅದ್ರೇನೋ ವಿಷಯ ಅನ್ನಿಸ್ತಾ? ಹೇಳಂಗಿಲ್ಲ ಅಲ್ವ ನೀವು? ನೀವು ಬಡತನ ತೋರಿಸ್ಬೇಕಾದ್ರೆ ನಿಮ್ಮ ವಾರ್ನರ್ ಬರೀ ಒಂದು ಬಾಳೆಹಣ್ಣನ್ನ ಇಟ್ಕೊಂಡಿಲ್ಲ, ಬಾಳೆಹಣ್ಣೆ ಯಾಕೆ ಬಂತು? ಎಲ್ಲೋ ಡೈಲಾಗ್ ಕೇಳಿದ್ದೆ, ಬನಾನಾ ರಿಪಬ್ಲಿಕ್ ಅಂತ. ಗೊತ್ತಲ್ಲ ಬನಾನಾ ರಿಪಬ್ಲಿಕ್ ಏನು? ಎನಿಥಿಂಗ್ ಇನ್ ಆರ್ಡರ್ ನೋಡಿದ್ರಾ? ಅವ್ರಿಗೆ ಗೊತ್ತು. ಒಂದ್ಸತಿ ಹೇಳಿ. ಕಂಟ್ರಿ ವಿತೌಟ್ ಎನಿಥಿಂಗ್ ಇನ್ ಆರ್ಡರ್. ಎ ಕಂಟ್ರಿ ವಿತೌಟ್ ಎನಿಥಿಂಗ್ ಇನ್ ಆರ್ಡರ್ ಇಸ್ ಬನಾನಾ ರಿಪಬ್ಲಿಕ್ ಅಂತ. ಆ ಥರ ಆಗೋಗಿರುತ್ತೆ. ಆತ ಹಿಂಗೆಲ್ಲ ಇದ್ರೆ ಹಂಗೆ ಆಗೋಗುತ್ತೆ ಅನ್ನೋ ಒಂದು ಕಲ್ಪನೆ ಅಷ್ಟೆ. ನೋಡಿ, 56,000 ಮಿಲಿಯನ್, 56 ಮಿಲಿಯನ್ ನೋಡಿ, ಅದು ಜ್ಞಾಪಕ ಇದೆ ನಿಮಗೆ. ಸೊ ಒಂದು ಆ ಕಡೆನೂ ನೋಡಿದ್ರೆ 56 ಮಿಲಿಯನ್ ಬಾಳೆಹಣ್ಣು. ಈ ಬಾಳೆಹಣ್ಣು ಮರೆಯೋಕ್ಕಾಗಲ್ಲ ನೀವು. 56 ಮಿಲಿಯನ್ ಹಂಚ್ಕೋತಾ ಇದ್ದಾರೆ. 56 ಮಿಲಿಯನ್ ಹಂಚ್ಕೊತಾ ಇದ್ದಾರೆ. ಸರಿ, ಇವಾಗ ನಿಮ್ದು ನೆಕ್ಸ್ಟ್ ಪ್ರಾಜೆಕ್ಟ್ ರೆಡಿಯಾಗಿದೆ ನೋಡಿ, ನಿಮ್ಗೆ ಎಷ್ಟು ಕ್ಯೂರಿಯಾಸಿಟಿ. ಈ ಪ್ರಾಜೆಕ್ಟ್ ಬಗ್ಗೆ ಫಸ್ಟ್ ಮಾತಾಡೋಣ, ನೆಕ್ಸ್ಟ್ ಪ್ರಾಜೆಕ್ಟ್ ಇವಾಗ ಯಾಕೆ? ಅದಿರುತ್ತೆ ಸ್ವಲ್ಪ, ಅದಕ್ಕೆ ಬರ್ತೀನಿ ಮತ್ತೆ ನಿಮ್ಮ ಹತ್ರ ಮಾತಾಡಕ್ಕೆ. ಹೌದು, ಒಂದಂತೂ ಸತ್ಯ ನೋಡಿ, ಅದೇ ಹೇಳ್ತಿದ್ದಾರೆ, ತುಂಬ ಒಳ್ಳೆ ಕ್ವಶನ್ಸ್ ಇಲ್ಲೇ ಬಂದಿದ್ದು ಅಂತ ನಮ್ಮ ನವೀನ್ ಅವ್ರು ಹೇಳ್ತಿದ್ದಾರೆ. ದ ಬೆಸ್ಟ್ ಕ್ವಶನ್ಸ್ ಇಲ್ಲೇ ಕೇಳಿದ್ದು ನೀವು. ನಮಗೂ ಖುಷಿ ಆಯಿತು, ಚೆನ್ನಾಗಿತ್ತು ಒಂಥರ ಪ್ರೆಸ್ ಮೀಟು. ಇನ್ನೇನರ ವಿಷಯ ಇದ್ದರೆ ಮಾತಾಡೋಣ, ಇಲ್ಲಾರೆ ಕಾಫಿ ಗೀಫಿ ಕುಡಿಯೋಣ. ಏನು ನೀವು ಇಷ್ಟೊತ್ತು ಆನ್ಸರ್ ಮಾಡಿದ್ರಲ್ಲ, ನೀವು ನಿಮ್ಮ ಸಿನಿಮಾ ಬಗ್ಗೆ ನೀವೇನಾದ್ರು ಹೇಳಿ, ನೀವು ಏನಾದ್ರು ಏನಾದ್ರು ಕೊಡ್ಬೇಕಾ?
ಅದೇ ಕೊಟ್ಟಿರೋದು ಇವಾಗ ಟೀಸರ್. ಅಲ್ಲ ಏನಂದ್ರೆ ಟೀಸರ್ ಟ್ರೈಲರ್ ಅನ್ನೋದು ಒಂದು ರೆಗ್ಯುಲರ್ ಒಂದು ಪ್ಯಾಟರ್ನ್ ಆಗಿದೆಯಲ್ಲ, ಅದೇನು ಅನ್ನಿಸ್ತು ಇದನ್ನ ಕಟ್ ಮಾಡಿದಾಗ ನನಗೆ ಆ ಪ್ಯಾಟರ್ನ್ ಅನಿಸ್ಲಿಲ್ಲ. ಅದು ಟೀಸರ್ ಟ್ರೈಲರ್ ಥರ ಅದು ಏನಕ್ಕೆ ಟೀಸರ್ ಟ್ರೈಲರ್ ಇದೇ ಹೋಗ್ತಾ ಇದೆಯಲ್ಲ, ಅದಕ್ಕೊಂದು ಬೇರೆ ಹೆಸರಿಡೋಣ ಅಂದ್ಬಿಟ್ಟು ವಾರ್ನರ್ ಅಂತ ಬಂತಿದ್ದು. ಆಮೇಲೆ ಇದು ಹಂಗೆ ಇತ್ತಲ್ಲ ಸಬ್ಜೆಕ್ಟು ಆ ಥರ ಇದ್ದಿದ್ದರಿಂದ ಸೊ ವಾರ್ನಿಂಗ್ ಕೊಡೋನು ಆ ಥರ ವಾರ್ನರ್ ಅದಕ್ಕೋಸ್ಕರ ಇಟ್ವಿ ಅಷ್ಟೇ. ನನ್ನ ಅನುಭವ ಆದ್ರೆ ಬಾಳೆಹಣ್ಣಿಗೋಸ್ಕರ ಈಗ ಗೊತ್ತ. ಅಲ್ಲ ಇದು ಇಡೀ ವಿಶ್ವದ ಕಥೆ ಅಥವಾ ಭಾರತದ ಕಥೆ? ವರ್ಲ್ಡ್ ಅಂತ ಹಾಕಿದ್ದೀವಿ, ನೀವು ಯಾಕೆ ಈ ಥರ ಯೋಚನೆ ಮಾಡ್ತಾ ಇದ್ದೀರಾ? ಮಂಗಳೂರಿಗೆ ಹೋದ್ರು ಆ ಥರ ಎಲ್ಲ ಬರುತ್ತೆ. ಅಲ್ಲಿ ಜಾಸ್ತಿ ವರ್ಲ್ಡಲ್ಲಿ ಎಲ್ಲ ಕಡೆ ಇದಿದೆ. ವರ್ಲ್ಡಲ್ಲಿ ತುಂಬ ಕಡೆ ಮಂಗಳೂರಿಗೆ ಹೋಗ್ತಾ ಇರ್ತಾರೆ. ಎಷ್ಟೋ ಜನ ಹೋಮ್ಲೆಸ್ ಆಗೋಗಿದ್ದಾರೆ, ನೀವೆಲ್ಲ ನೋಡಿರ್ತೀರ ಎಷ್ಟೋ ಕಂಟ್ರಿಗಳಲ್ಲಿ. ಈ ಫಸ್ಟ್ ಟೀಸರ್ ಅಲ್ಲಿ ಸನ್ನಿ ಲಿಯೋನ್ದು ವಾಯ್ಸ್ ಗೊತ್ತಾಗ್ತದೆ, ಅವರು ಈ ಚಿತ್ರದಲ್ಲಿ ಇದ್ದಾರೆ, ಯಾಕಂದ್ರೆ ಅವ್ರು ತುಂಬಾ ಅಭಿಮಾನಿಗಳು ಇರುವುದು ಕೋಸ್ಟಲ್ ಕನ್ನಡದಲ್ಲಿ. ಅವರೆಲ್ಲ ಬಂದು ನೋಡಿ ಪಿಕ್ಚರ್ನ, ಆ ವಾಯ್ಸ್ ಅವ್ರ ತರನೇ ಇದೆ. ನೀವು ಕಂಡಿಡಿರಿ, ಅದು ಬಂದು ಪಿಕ್ಚರ್ ನೋಡಿ ವಾಯ್ಸ್ ಅವ್ರದ ಅಂತ ಹೇಳ್ಬಿಡಿ. ಒಂದು ಬಹುಮಾನ ಇಟ್ಟಿದ್ದಾರೆ ಪ್ರೊಡ್ಯೂಸರ್. ಎಲ್ಲ ಕಡೆ ಮಾಡ್ತಾ ಇದ್ದೀರಾ? ಇದು ಕನ್ನಡ ಸಿನಿಮಾಕ್ಕೆ ನಾರ್ಮಲಿ ಇಲ್ಲಿ ಬಂದು ಪ್ರೆಸ್ ಮಾಡೋದು ಬಾರಿ ಕಮ್ಮಿ. ನೀವು ಕೂಡ ಹಿಂದೆ ಮಾಡಿಲ್ಲ, ಇದಕ್ಕಾಗಿ ಯಾಕೆ ಮಾಡ್ತಾ ಇದ್ದೀರಾ? ಏನು ವಿಷಯ? ಮಾಡಿಲ್ಲ ಅಂದ್ರೆ ಯಾಕೆ ಮಾಡಿಲ್ಲ ಅಂತೀರಾ, ಮಾಡಿದ್ರೆ ಯಾಕೆ ಇವಾಗ ಮಾಡ್ತಾ ಇದ್ದೀರಾ? ಅಲ್ಲ ಏನು ಏನಾದರೂ ಇದೆಯಾ ಅಂತ. ಇಲ್ಲಪ್ಪ ಆ ಥರ ಅಲ್ಲ, ಅದೇನೋ ಆ್ಯಕ್ಚುಲಿ ಮಾಡೋಣ ಅಂದ್ಕೊಂಡ್ವಿ. ಅಲ್ಲಿ ಮುಗೀತು ಪ್ರೆಸ್ ಮೀಟು, ಒಂದು ಇಲ್ಲಿ ಮಾಡೋಣ ಒಂದು ಹುಬ್ಳಿಲಿ ಮಾಡೋಣ ಅಂತ ಪ್ರೊಡ್ಯೂಸರ್ ಎಲ್ಲ ಪ್ಲ್ಯಾನ್ ಮಾಡಿದ್ರು. ಬಟ್ ಹೆಂಗಿದ್ರು ದೇವಸ್ಥಾನಕ್ಕೂ ಹೋಗ್ಬೇಕು, ಹಂಗೆ ಪ್ರೆಸ್ ಮೀಟ್ ಮಾಡಿ ನಿಮ್ಮನ್ನು ಮಾತಾಡಿಸ್ಕೊಂಡು ಹೋಗೋಣ ಅಂತಷ್ಟೇ. ಇನ್ಮೇಲೆ ಇದರಿಂದ ಎಲ್ಲರೂ ಬರಲಿ, ಎಲ್ಲರೂ ಬಂದು ಇಲ್ಲೆಲ್ಲ ಪ್ರೆಸ್ ಮೀಟ್ ಮಾಡಲಿ. ಖಂಡಿತ ಮಾಡಬೇಕು ಆ್ಯಕ್ಚುಲಿ, ಎಲ್ಲ ಕಡೆನೂ ಪ್ರೆಸ್ ಮೀಟ್ ಮಾಡಿದ್ರೆ ಒಂಥರ ನನಗೇನೋ ಖುಷಿ ಕೊಡುತ್ತೆ. ನಿಮ್ಮನ್ನೆಲ್ಲ ಮಾತಾಡಿಸೋದು ಇದು ಮಾಡೋದು ಪ್ರತಿಯೊಬ್ಬರಿಗೂ ಅದು ಇದು ಚೆನ್ನಾಗಿರುತ್ತೆ. ಕನ್ನಡ ಸಿನಿಮಾಗಳು ಕರಾವಳಿಯಲ್ಲಿ ಓಡುವುದಿಲ್ಲ ಎನ್ನುವ ಕಾರಣಕ್ಕೋಸ್ಕರ ಬೇರೆ ಸಿನಿಮಾದವರು ಮತ್ತೆ ಮಾಡೋದಿಲ್ಲ ಎನ್ನುವ ನೀವು ಕೂಡ ಇಲ್ಲಪ್ಪ ಚೇಚೆ ಆ ಥರ ಇಲ್ವೇ ಇಲ್ಲ. ಇಲ್ಲಿ ಎಷ್ಟೋ ಪಿಕ್ಚರ್ಗಳು ಸೂಪರ್ ಡೂಪರ್ ಹಿಟ್ ಆಗಿದೆ, ನಿಮಗೆ ಗೊತ್ತು. ಏನು 1.5 ಕೋಟಿ 2 ಕೋಟಿ ಶೇರ್ ಎಲ್ಲ ಕೊಟ್ಟಿದ್ದೀರಾ ನೀವು. ಆ ಕಾಲದಿಂದ ನನ್ನ ಸಿನಿಮಾನೇ ಸೂಪರ್ ಹಿಟ್ ಮಾಡಿದ್ದೀರಾ ನೀವು. ಹಂಗಲ್ಲ, ಕೆಲವು ಸತಿ ಇತ್ತು ಅಲ್ಲಿ ಹೆಂಗಿದ್ರು ಹಿಟ್ಟಾಗತ್ತೆ ಬಿಡು ಅಂತ ನಾನು ಕೂಡ ಚಾನ್ಸ್ ಇದೆ. ಸೊ ಆ ಥರ. ಬಟ್ ಆ್ಯಕ್ಚುಲಿ ಇಟ್ ಇಸ್ ಗುಡ್. ಆ್ಯಕ್ಚುಲಿ ಎಲ್ಲ ಕಡೆ ಹೋಗಿ ಬರೋದು ಒಂದು ರೀತಿ. ಬಟ್ ಏನಾಗುತ್ತೆ ಅಂದರೆ ಅದು ಆ ವರ್ಕ್ ಟೆನ್ಷನ್ ಇರುತ್ತಲ್ಲ, ಲಾಸ್ಟ್ ಮೂಮೆಂಟಲ್ಲಿ ಎಷ್ಟೇ ವರ್ಷ ತಗೊಳ್ಳಿ ಸಿನಿಮಾ ಮಾಡೋದಕ್ಕೆ, ಆ ಲಾಸ್ಟ್ 2 months ಇದೆಯಲ್ಲ ನಿಮ್ಗೆ ಶಾಕ್ ಆಗ್ಬಿಡುತ್ತೆ. 2 ವರ್ಷದಿಂದ ಮಾಡಿ ಯಾಕೆ ಇಷ್ಟು ಒದ್ದಾಡ್ತಾ ಇದ್ದೀರಾ ಅಂತ. ಆ ಲಾಸ್ಟ್ 2 months 2 ವರ್ಷಕ್ಕಿಂತ ಜಾಸ್ತಿ ವರ್ಕ್ ಮಾಡಿಬಿಟ್ಟಿರ್ತೀವಿ. ಆ ಫೈನಲ್ ಔಟ್ಪುಟ್ ತೆಗೆಯೋದಕ್ಕೆ ಎಷ್ಟು ಟೈಮ್ ಇದ್ರೂ ಸಾರಲ್ಲ. ಚೆನ್ನೈಗೆ ಹೋಗ್ಬೇಕು, ಫೈನಲ್ ಮಿಕ್ಸಿಂಗ್ ತೆಗಿಬೇಕು, ಅದನ್ನ ಇದು ಮಾಡಬೇಕು, DI ಮಾಡಬೇಕು, ಅಪ್ಲೋಡ್ ಆಗಬೇಕು, ಈ ಥರ ಪ್ರೆಷರ್ಗಳು ಸಿಕ್ಕಾಬಿಡೋ ಇರೋದ್ರಿಂದ ಲಾಸ್ಟ್ ಮೂಮೆಂಟಲ್ಲಿ ಎಲ್ಲ ಸೇರಿ ಒಂದೇ ಒಂದು ಪ್ರೆಸ್ ಮೀಟ್ ಆ ಥರ ಮಾಡಿಬಿಡ್ತಾರೆ ಆ್ಯಕ್ಚುಲಿ. ಸರ್, ಈಗ ಸ್ಕ್ರಿಪ್ಟ್ ಬರೀಬೇಕಾದ್ರೆ ನಿಮ್ಮ ಕಲ್ಪನೆಗೆ ಯಾಕೆ ನಿಮ್ಮನ್ನೇ ಫಿಟ್ ಮಾಡ್ತಾರೆ? ನನ್ನ ಕಲ್ಪನೆ ಬೇರೆಯವ್ರಿಗೆಲ್ಲರೂ ಒಪ್ಕೊಬೇಕಲ್ಲ. ಯಾರಿಗಾದ್ರೂ ಪ್ರಯತ್ನ ಮಾಡಿದ್ರೆ? ಇಲ್ಲ, ಮಾಡಿಲ್ಲ. ನೋಡೋಣ ಮುಂದೆ ಆ ಥರ ಏನಾರ ಕಲ್ಪನೆ ಬಂದರೆ ಖಂಡಿತ. ಅಲ್ಲ, ಇಲ್ಲಿ ತನಕ ಮಾಡಿರೋ ನಿಮ್ಮ ಕಲ್ಪನೆಗಳನ್ನ ಯಾರಿಗಾದ್ರೂ? ಇಲ್ಲ, ನಾನು ಹೇಳದ್ನಲ್ಲ, ನಾನು ಬೇರೆ ಇವ್ರನ್ನ ತಗೊಳ್ಳೋದಕ್ಕೆ ಕಷ್ಟ ನನಗೆ. ಅಂದರೆ ನಾನು ಹೇಳಿದ್ನಲ್ಲ, ಟೆಕ್ನಿಷಿಯನ್ ನನಗೆ ಹೊಸಬ್ರು ಇದ್ರೆ ತುಂಬ ಕಂಫರ್ಟಬಲ್ ನಾನು. ಈಗ ನನ್ನ ಜೊತೆ ಎಡಿಟರ್ಗಳು ಯಾರನ್ನ ತುಂಬ ಎಸ್ಟಾಬ್ಲಿಷ್ ಇದ್ದರೆ ವರ್ಕೇ ಮಾಡೋಕ್ಕಾಗಲ್ಲ ನನಗೆ. ಯಾಕಂದರೆ ಫೈನಲ್ ಕಾಪಿ ಅವ್ರಿಗೆ ಇವ್ರಿಗೆ ಗೊತ್ತಾಗ್ತಾ ಇದೆ. ಯಾಕಂದರೆ ನನಗೆ ಫೈನಲ್ 2 ವರ್ಷ ನನ್ನ ಜೊತೆಲೇ ಇರ್ಬೇಕು ಎಡಿಟ್ರು. ಸೊ ಅದು ಯಾರು ಒಪ್ಕೊಳ್ತಾರೆ ಅಲ್ವಾ? ಹಾಂ, ಹೌದೌದೌದು. ಅಂದರೆ ಎಡಿಟ್ರ್ ಜೊತೆಲಿ ಇರ್ತಾರೆ. ನಾನು ಪ್ರತಿಯೊಂದು ಸ್ಟೇಜಲ್ಲೂ ನಾನು ಇರ್ತೀನಲ್ಲ, ಸ್ವಲ್ಪ ನನಗೆ ಆ ಥರ ಇದ್ದರೆ ಕಂಫರ್ಟಬಲ್. ನನ್ನ ಮ್ಯೂಸಿಕ್ ಡೈರೆಕ್ಟ್ರ್ ಜೊತೆಲೇ ಇದ್ದರೆ ತುಂಬ ಸಂತೋಷ. ಆ ಥರ ಖಂಡಿತ ಹೌದು. ಸರ್, ದರ್ಶನ್ ಜೊತೆ ಒಂದು ಸಿನಿಮಾ ಮಾಡಿದ್ದೀರಿ ತಾವು. ಮುಂದೆ ದರ್ಶನ್ ಸಿನಿಮಾಗಳಲ್ಲಿ ಯಾವುದಾದ್ರೂ ಒಟ್ಟಿಗೆ ಮಾಡೋಕ್ಕೆ ಅವಕಾಶ ನೋಡೋಣ. ಈ ಪ್ರಕರಣದ ಬಗ್ಗೆ ಏನು ಹೇಳ್ತೀರಿ ದರ್ಶನ್ ಅಂತ? ಅಲ್ಲ, ನಾವು ಬಂದಿರೋದು UI ಬಗ್ಗೆ ಮಾತ್ರ ಮಾತಾಡೋದು. ಓನ್ಲಿ UI. UI ಅಲ್ಲಿ ಟೋಟಲ್ ಗ್ರೀನ್ ಸ್ಕ್ರೀನ್ ಸರ್.
ಎಂಟೈರ್ ಸಿನಿಮಾ ಗ್ರೀನ್ ಸ್ಕ್ರೀನ್ ಅಲ್ಲಿ ಇರುತ್ತಾ ಅಥವಾ ಹೇಗೆ ವಿಜುವಲ್ಸ್ ನೋಡಿದಾಗ ಏನು ನನಗೆ ಅರ್ಥ ಆಗ್ತಿರೋ ನೀವು ಕೇಳ್ತಿರೋದು ಏನು ಗ್ರೀನ್ ಸ್ಕ್ರೀನ್ ಅಂದರೆ ಗೊತ್ತಿಲ್ಲ ಬರೀ ವಿಪಕ್ಷ ಇರುತ್ತೆ ಸರ್ ಬರೀ ನೀವು ಯಾವ್ದಾರ ಪಿಕ್ಚರ್ ಮಾಡ್ತಾ ಇದ್ರ ಡೈರೆಕ್ಷನ್ ನನಗೆ ಯಾಕೋ ಅನುಭವ ನೀವು ಯಾವುದೋ ಪಿಕ್ಚರ್ ಮಾಡ್ತಿರ್ಬೇಕು ಬಿಗ್ ಬಡ್ಜೆಟ್ ಪಿಕ್ಚರ್ ಮಾಡಿಲ್ಲ ಇದು ಅವ್ರು ಕೂಡ ಅದೇ ಸಿನಿಮಾ ಏನಾದ್ರು ಗ್ರೀನ್ ಸ್ಕ್ರೀನಲ್ಲಿ ಏನೋ ಮಾಡ್ತಾ ಇದ್ದೀರಾ ನೀವು ನಾನು ನೀವು ನೋಡಿದ ವಿಜುವಲ್ಸ್ ನೋಡಿದ ಯಾಕಂದ್ರೆ ಟ್ರೋಲ್ಸ್ ಕೂಡ ಆಲ್ಮೋಸ್ಟ್ ಆಗಿ ಹಾಗೆ ಕಂಡಿದ್ದಂತೆ ಅದಕ್ಕೋಸ್ಕರ ಏನು ಗ್ರೀನ್ ಸ್ಕ್ರೀನ್ ಕಾಣಿಸ್ತಾ ಬ್ಯಾಕ್ಗ್ರೌಂಡ್ ವರ್ಕ್ ಎಲ್ಲ ಗ್ರೀನ್ ಸ್ಕ್ರೀನ್ ಕಾಣಿಸ್ತಾ ಗ್ರೀನ್ ಸ್ಕ್ರೀನ್ ಮತ್ತೆ ಹೆಂಗೆ ಹೇಳಿದ್ರೆ ಗ್ರೀನ್ ಸ್ಕ್ರೀನ್ ಕಾಣೋದಿಲ್ಲ ಬಟ್ ಸಿನಿಮಾ ಅದೇ ಫ್ಲೋ ಅಲ್ಲಿ ಹೋಗುತ್ತಾ ಹೇಗೆ ಇದೇ ಪ್ರಾಬ್ಲಮ್ ಆಗಿರೋದು ಆಡಿಯನ್ಸೇ ಇಲ್ಲ ನಮ್ಗೆ ಇವಾಗ ಎಲ್ಲರೂ ರಿವ್ಯೂ ರೈಟರ್ಸು ಎಲ್ಲರೂ ಡೈರೆಕ್ಟರ್ಸು ಸ್ಕ್ರೀನ್ ಪ್ಲೇ ರೈಟರ್ಸ್ ನೋಡಿ ನಾವು ನಿಮ್ಮನ್ನೆಲ್ಲ ಮೆಚ್ಚಿಸ್ಬೇಕಾದ್ರೆ ಎಷ್ಟು ಕೆಲಸ ಮಾಡ್ಬೇಕು ಸರ್ ಅದೇನೋ ಗ್ರೀನ್ ಸ್ಕ್ರೀನ್ ಇದ್ದಾಗ ಇದೆಯಲ್ಲ ಸರ್ ಅಂದ್ಬಿಟ್ರೆ ಹೇಳಿ ಸರ್ ಆ ಎಂಟರ್ ಆಲ್ಮೋಸ್ಟ್ ಅಟ್ಲೀಸ್ಟ್ 50% ಆದರೂ ನಿಮ್ಮ ಪಿಕ್ಚರ್ ನೋಡ್ಬೇಕಾದ್ರೆ ನಿಮಗೆ ನೀವೇ ಕಾಣಿಸ್ತೀರ ಯಾವ ಸ್ಕ್ರೀನು ಕಾಣಿಸಲ್ಲ ಅದಂತೂ ಸತ್ಯ ಥ್ಯಾಂಕ್ ಯು ಹಳೆ ಸಿನಿಮಾಗಳು ಸ್ವಲ್ಪ ಎ ಮತ್ತು ಉಪೇಂದ್ರದಲ್ಲಿ ನೀವು ಕೊಟ್ಟಿರೋಂಥ ಮೆಸೇಜ್ ಒಂದು ಸ್ವಲ್ಪ ಹಾರ್ಶ್ ಆಗಿದೆ ಯುಎಯಲ್ಲಿ ಅದೇ ಹಾರ್ಶ್ನೆಸ್ ಇದೆ ಇದು ಸ್ವಲ್ಪ ಸ್ಮೂತಿಂಗ್ ಇದೆ ಹಾರ್ಶ್ ಬೇಕಾ ಸ್ಮೂತ್ ಬೇಕಾ ನಿಮ್ಗೆ ಹಾರ್ಶ್ ಇಷ್ಟನಾ ಚಿತ್ರ ನೀವು ಮಾಡಿದ್ರೆ ನೀವು ಬಂದಿಲ್ಲ ನೋ ಅಲ್ಲ ನಾನು ನಿಮ್ಮಿಂದ ಕೇಳ್ತಾ ಇದ್ದೀನಿ ಯಾಕಂದ್ರೆ ಈಗಲೂ ಒಂದೇ ಡೈಲಾಗ್ ಚೇಂಜ್ ಮಾಡೋಣ ಅನ್ಕೊಂಡಿದ್ದೀನಿ ನೀವು ಹಾರ್ಶ್ ಇಷ್ಟನಾ ಸ್ಮೂತ್ ಇಷ್ಟನಾ ಚೇಂಜ್ ಆಗೋ ಡೈಲಾಗ್ ಸ್ಮೂತ್ ಆಗಿದೆ ಹಾರ್ಶ್ ಆಗಿದೆ ಅಲ್ಲ ನೀವು ಏನು ಕೇಳ್ತೀರೋ ಹಂಗಿರುತ್ತೆ ಇವಾಗ ಹಾರ್ಶ್ ಇಷ್ಟನಾ ನಿಮಗೆ ಹಂಗಲ್ಲ ನಿಮ್ಮ ಹಳೆ ಸ್ಕ್ರಿಪ್ಟ್ಗಳು ಹಂಗಿತ್ತಲ್ಲ ಈಗ ಹೊಸರಲ್ಲಿ ಏನೋ ಸ್ಮೂತ್ನೆಸ್ ತಂದಿದ್ದೀರಾ ಸ್ವಲ್ಪ ಸೂಪರ್ ಅಲ್ಲಿ ಸ್ವಲ್ಪ ಸ್ಮೂತ್ ಆಗಿತ್ತು ಅದ್ರ ನಂತರ ಈ ಸ್ಕ್ರಿಪ್ಟ್ ಅಲ್ಲಿ ಸ್ಮೂತ್ನೆಸ್ ಇದೆ ಇಲ್ಲ ಮತ್ತೆ ಅದೇ ಎ ಮತ್ತು ಉಪೇಂದ್ರದ ಆ ಸ್ಟೈಲಿಗೆ ನೋಡಿ ಮತ್ತೆ ಅದೇ ಥರ ಮಾಡಿದ್ದೀರಾ ಅಂದ್ಬಿಡ್ತೀರಾ ನೀವು ಆಮೇಲೆ ಇನ್ನೂ ಉಪೇಂದ್ರ ಹೊರಗೆ ಬಂದಿರಲ್ಲ ಸರ್ ಅಂದ್ಬಿಡ್ತೀರಾ ಇದರಲ್ಲಿ ಸ್ಮೂತ್ ಆ್ಯಂಡ್ ಹಾರ್ಶ್ ಇದೆ ನೀವು ಮಾಡಿದ ಸಿನಿಮಾಗಳು 20 ವರ್ಷ ಆದರೂ ನೆನಪಿದೆ ಅಂದರೆ ಇವತ್ತು ಸಿನಿಮಾದಲ್ಲೂ ಅದೇ ಥರ 20 ವರ್ಷ ಆದರೂ ನೆನಪಿಟ್ಕೊಳ್ಳೋ ಆಸ್ಪೆನ್ಸ್ ಇದೆಯಾ ಅದನ್ನ ನೀವು ಹೇಳ್ಬೇಕ್ರೆ ನಾನು ಹೇಳಿದ್ರೆ ಹಿಂಗೆ ಅದನ್ನ ಅಲ್ವಾ ಅದನ್ನ ನೀವು ನೋಡ್ರ ಮೇಲೆ ನೀವು ಹೇಳ್ತೀರಾ ಆ್ಯಕ್ಚುಲಿ ಇದು ಇನ್ನೂ ಟೈಮ್ಲೆಸ್ ಸಿನಿಮಾನಪ್ಪ ಅಂತ ನೀವು ಹೇಳ್ತೀರಾ ನೀವು ಹೇಳಿದ್ರೇ ಚಂದ ಅದು ಅಲ್ವಾ ಇತ್ತೀಚೆಗಷ್ಟೇ ಉಪೇಂದ್ರ ಸಿನಿಮಾ 25 ವರ್ಷ ಕಂಪ್ಲೀಟ್ ಆಯಿತು ಲೊಕೇಶನ್ಸ್ಗಳಿಗೆ ಹೋಗಿದ್ದೀರಾ ಸರ್ ನನ್ನಗಳ ಮರಗಳಿಸಿದ್ರೆ ಹೋಗಿದ್ದೀನಿ ಏನು ಗೊತ್ತಾಗ್ತಿಲ್ಲ ಎಲ್ಲಿ ಏನು ಮಾಡಿದ್ದೀನಿ ಅಂತ ಹಂಗೆ ಚೇಂಜ್ ಆಗ್ಬಿಟ್ಟಿದೆ ಎಲ್ಲ ಫುಲ್ ಚೇಂಜ್ ಆಗ್ಬಿಟ್ಟಿದೆ ಆ ಹೋಟೆಲ್ ಒಂದು ಅಲ್ಲಿ ಮಾಡಿದ್ವಿ ನಾವು ಅವಾಗ ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್ ಇದಿತ್ತು ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಹಾಂ ಅಲ್ಲಿ ಒಂದೇ ಒಂದು ಬಿಲ್ಡಿಂಗ್ ಇತ್ತು ಅವಾಗ ಈಗ ಫುಲ್ಲು ಚೇಂಜ್ ಆಗ್ಬಿಟ್ಟಿದೆ ಮಾಡಿದ್ರಾ ಓಕೆ ಇಲ್ಲ ಹೋಗಿದ್ದೆ ಒಂದು 2-3 years ಬ್ಯಾಕ್ ಹೋಗಿದ್ದೆ ಒಂದ್ಸತಿ ಓಕೆನಾ ಥ್ಯಾಂಕ್ ಯು ಅವರೇ ವಿ ಆಲ್ ನೀಡ್ ಯುವರ್ ಸಪೋರ್ಟ್ ಯುವರ್ ವಿಶಸ್ ಹಾಂ ಮಂಗಳೂರು ನಾನೇ ಇದ್ದೀನಿ ಇದ್ದಾರೆ ತುಂಬ ಜನ ಇದ್ದಾರೆ ನೋಡಿ